ಎಲ್ಲರಿಗೂ ಶರಣಾರ್ಥಿಗಳು. ನಾನು ಡಾಕ್ಟರ್ ಪುಷ್ಪಾವತಿ ಶೆಲವಡಿಮಠ, ಕನ್ನಡ ಪ್ರಾಧ್ಯಾಪಕರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಚಿಕ್ಕಬಾಸೂರು. ಇವತ್ತು ವಚನ ಮಂದಾರ ವೇದಿಕೆಯಿಂದ ನಾ ಬರೀ ಭ್ರೂಣವಲ್ಲ ಅನ್ನುವಂಥ ವಿಷಯದ ಕುರಿತು ಒಂದು ಉಪನ್ಯಾಸವನ್ನ ನೀಡಲು ಇಚ್ಛಿಸ್ತಾ ಇದ್ದೇನೆ. ನಾ ಬರೀ ಭ್ರೂಣವಲ್ಲ ಅನ್ನುವಂತಹ ಈ ವಿಷಯ ಮಹಿಳಾ ಕೇಂದ್ರೀಕೃತವಾದಂತಹ ಒಂದು ವಿಷಯವಾಗಿತ್ತು. 12ನೇ ಶತಮಾನದಲ್ಲಿ ಮಹಿಳೆಯ ಮೌನಕ್ಕೆ ಒಂದು ಧ್ವನಿಯನ್ನ ಕೊಟ್ಟಂತಹ ಬಸವಾದಿ ಶಿವಶರಣರನ್ನ ದೃಷ್ಟಿಯಲ್ಲಿ ಇಟ್ಟುಕೊಂಡು ಇವತ್ತು 20 ಮತ್ತು 21ನೇ ಶತಮಾನದಲ್ಲಿ ಮಹಿಳೆಯ ಬದುಕನ್ನ ಅವಲಂಬಿಸಿಕೊಳ್ತಾ ಒಂದು ತೌಲನಿಕವಾಗಿ ಮಹಿಳಾ ಕೇಂದ್ರೀಕೃತವಾದಂತಹ ಬದುಕನ್ನ ವಿಶ್ಲೇಷಿಸುವಂತಹ ಒಂದು ಪ್ರಯತ್ನವನ್ನ ನಾ ಬರೀ ಭ್ರೂಣವಲ್ಲ ಅನ್ನುವಂತಹ ಈ ವಿಷಯದಲ್ಲಿ ನಾನು ಮಂಡಿಸೋದಕ್ಕೆ ಬಯಸ್ತಾ ಇದ್ದೇನೆ. ಮೊದಲನೇದಾಗಿ ಈ ಒಂದು ಉಪನ್ಯಾಸವನ್ನ ಪ್ರಾರಂಭಿಸೋದಕ್ಕಿಂತ ಮುಂಚೆ ಶಿವಯೋಗಿ ಸಿದ್ದರಾಮೇಶ್ವರರ ವಚನದ ಮೂಲಕನೇ ನಾನು ಈ ಉಪನ್ಯಾಸವನ್ನ ಪ್ರಾರಂಭಿಸೋದಕ್ಕೆ ಬಯಸ್ತಾ ಇದ್ದೇನೆ. ತಾ ಮಾಡಿದ ಹೆಣ್ಣು ತನ್ನ ತಲೆಯನ್ನೇರಿತ್ತು, ತಾ ಮಾಡಿದ ಹೆಣ್ಣು ತನ್ನ ತೊಡೆಯನ್ನೇರಿತ್ತು, ತಾ ಮಾಡಿದ ಹೆಣ್ಣು ಬ್ರಹ್ಮನ ನಾಲಿಗೆಯನ್ನೇರಿತ್ತು, ತಾ ಮಾಡಿದ ಹೆಣ್ಣು ನಾರಾಯಣನ ಎದೆಯನ್ನೇರಿತ್ತು. ಅದು ಕಾರಣ ಹೆಣ್ಣು ಹೆಣ್ಣಲ್ಲ, ಹೆಣ್ಣು ರಾಕ್ಷಸಿಯಲ್ಲ, ಹೆಣ್ಣು ಪ್ರತ್ಯಕ್ಷ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನೋಡ. 12ನೇ ಶತಮಾನದಲ್ಲಿ ಶಿವಯೋಗಿ ಸಿದ್ದರಾಮೇಶ್ವರರು ಮಹಿಳಾ ಶಕ್ತಿಯನ್ನ ಗುರುತಿಸಿ ಗೌರವಿಸಿದಂತಹ ನಿಜ ಶರಣರು. ಹೆಣ್ಣು ಈ ಸೃಷ್ಟಿಯ ಒಂದು ಭಾಗ. ಮಾನವರು ಎಂಬ ಜನಾಂಗದಲ್ಲಿ ಪುರುಷ ಮತ್ತು ಮಹಿಳೆ ಇಬ್ಬರು ಸಮಾನರು. ಪುರುಷನ ಕೊಡುಗೆಯಷ್ಟೇ ಮಹಿಳೆಯ ಕೊಡುಗೆಯು ಮನುಕುಲದ ಬೆಳವಣಿಗೆಗೆ ಅನುಪಮವಾಗಿದೆ. ತಲೆಯನ್ನೇರಿದ ಹೆಣ್ಣು ಗಂಗೆ, ಜೀವಜಲ. ಜೀವಜಲದಂತೆ ಹೆಣ್ಣು ಸಕಲರಿಗೂ ಬೇಕಾದವಳು. ತೊಡೆಯನೇರಿದ ಹೆಣ್ಣು ಪಾರ್ವತಿ. ಪಾರ್ವತಿ ಶಕ್ತಿಯ ಸಂಕೇತ. ಸರ್ವರಲ್ಲೂ ಇರುವ ಶಕ್ತಿಯ ಸ್ವರೂಪ, ಶಕ್ತಿ ದೇವತೆ ಪಾರ್ವತಿ. ಇವಳು ಹೆಣ್ಣು. ಬ್ರಹ್ಮನ ನಾಲಿಗೆಯನ್ನೇರಿದ ಹೆಣ್ಣು ಸರಸ್ವತಿ. ಸರಸ್ವತಿ ವಿದ್ಯೆಯ ಅಧಿದೇವತೆ, ಅಂದರೆ ಎಲ್ಲರಲ್ಲಿರುವ ಜ್ಞಾನದ ಸಂಕೇತ. ಅದು ಸರಸ್ವತಿಯ ಕೃಪೆ. ಜ್ಞಾನ ದೇವತೆಯು ಹೆಣ್ಣು. ಧನ, ಧನ, ಕನಕ, ಸಂಪತ್ತು ಇವೆಲ್ಲ ವ್ಯವಹಾರದ ಮೂಲಗಳು. ಇದನ್ನೇ ಲಕ್ಷ್ಮಿ ಎನ್ನುತ್ತೇವೆ. ಎದೆಯನ್ನೇರಿದ ಹೆಣ್ಣು ಲಕ್ಷ್ಮಿ. ಇವಳಿಲ್ಲದ ಲೋಕ ವ್ಯವಹಾರವೇ ನಡೆಯದು. ಜೀವಜಲ, ಶಕ್ತಿ, ಜ್ಞಾನ, ಸಂಪತ್ತು ಇವೆಲ್ಲವುಗಳ ಪ್ರತಿರೂಪ, ಅಧಿದೈವ, ಮೂಲವಾಗಿ ಹೆಣ್ಣು. ಗಂಗೆಯಾಗಿ, ಶಕ್ತಿಯಾಗಿ, ಜ್ಞಾನವಾಹಿನಿಯಾಗಿ, ಸಂಪತ್ತಿನ ದೇವತೆಯಾಗಿ ಗಂಗೆ, ಪಾರ್ವತಿ, ಸರಸ್ವತಿ, ಲಕ್ಷ್ಮಿಯಾಗಿ ನಿಂತಿರುವ ಹೆಣ್ಣುಗಳೆಲ್ಲ ದೇವತೆಗಳು. ಅದಕ್ಕಾಗಿ ಪರಶಿವ ಗಂಗೆಯನ್ನ ತಲೆಯ ಮೇಲೆ, ಪಾರ್ವತಿಯನ್ನ ತೊಡೆಯ ಮೇಲೆ ಕುಳ್ಳಿರಿಸಿಕೊಂಡ್ರೆ, ಬ್ರಹ್ಮನು ಸರಸ್ವತಿಯನ್ನ ತನ್ನ ನಾಲಿಗೆಯ ಮೇಲೆ, ನಾರಾಯಣನು ಲಕ್ಷ್ಮಿಯನ್ನ ತನ್ನ ಹೃದಯದಲ್ಲಿ ಇರಿಸಿಕೊಂಡರು. ಹೀಗಿರುವಾಗ ಇವಳು ಹೆಣ್ಣಾಗಿ ಉಳಿಯದೆ ತನ್ನ ವ್ಯಕ್ತಿತ್ವ ವಿಕಸಿಸಿಕೊಳ್ಳುತ್ತಾ ಬಹುಮುಖವಾಗಿ, ಅಂದರೆ ತಾಯಿ, ಮಗಳು, ಮಡದಿ, ಸಹೋದರಿ, ಸೊಸೆ, ಹೀಗೆ ಅನೇಕ ಒಂದು ವ್ಯಕ್ತಿತ್ವವನ್ನ ವಿಕಸಿಸಿಕೊಂಡು ಅವಿನಾಭಾವ ಸಂಬಂಧವನ್ನ ಪುರುಷನೊಂದಿಗೆ ಹೊಂದಿದ್ದಾಳೆ. ಅವಳನ್ನ ರಾಕ್ಷಸಿಯಾಗಿ ಬಿಂಬಿಸಿದ ಮನುಶಾಸ್ತ್ರವನ್ನ ಶಿವಯೋಗಿ ಸಿದ್ದರಾಮೇಶ್ವರರು 12ನೇ ಶತಮಾನದಲ್ಲೇ ಖಂಡಿಸಿದ್ದಾರೆ. ಹೆಣ್ಣನ್ನು ರಾಕ್ಷಸಿ ಎಂಬ ನೀಚ ಸ್ಥಾನದಿಂದ ಕೆಳಗಿರಿಸಿ ಹೆಣ್ಣು ಪ್ರತ್ಯಕ್ಷ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂಬ ಉಚ್ಚ ಸ್ಥಾನಕ್ಕೆ ಪದೋನ್ನತಿಯನ್ನ ಮಾಡಿದ್ದಾರೆ. ಹೀಗಿರುವಾಗ ಮಹಿಳೆ ಈ ಸಂದರ್ಭದಲ್ಲಿ ಯಾಕೆ ನಿಕೃಷ್ಟಳಾದಳು, ಯಾಕೆ ಕಡೆಗಣಿಸಲ್ಪಟ್ಟಳು ಅನ್ನುವಂಥದ್ದೇ ಒಂದು ಪ್ರಶ್ನೆಯಾಗಿ ನಮ್ಮನ್ನ ಕಾಡುತ್ತದೆ. ಅದಕ್ಕೆ ನಾವು ಕೆಲವೊಂದು ವಿಚಾರಗಳನ್ನ ನೋಡ್ಕೊಂಡು ಬರ್ಬೇಕಾಗುತ್ತೆ. ಹಾಗಾದ್ರೆ 21ನೇ ಶತಮಾನದ ಪ್ರಜ್ಞಾವಂತ ನಾಗರಿಕ ಸಮಾಜ ಏನ್ ಮಾಡ್ತಾ ಇದೆ? ಹೆಣ್ಣನ್ನ ಭ್ರೂಣಾವಸ್ಥೆಯಲ್ಲೇ ಕೊಂದು ಹಾಕ್ತಾ ಇದೆ. ಇಂದಿನ ಈ ಪರಿಸ್ಥಿತಿಗೆ ಕಾರಣಗಳಾದ್ರೂ ಏನು? ಮಾನವರ ಮನಸ್ಥಿತಿ ದಾರಿ ತಪ್ಪುತ್ತಿರುವ ಪರಿಸ್ಥಿತಿಗಳಾದ್ರೂ ಏನು ಎಂಬುದರ ಕುರಿತಾದ ಚರ್ಚೆ, ಜಿಜ್ಞಾಸೆಯೇ ಈ ಒಂದು ಉಪನ್ಯಾಸದ ಒಂದು ವಿಷಯ ಅಂತನ್ನುವಂಥದ್ದನ್ನ ಸ್ಪಷ್ಟಪಡಿಸ್ತಾ, ಶಿವಯೋಗಿ ಸಿದ್ದರಾಮೇಶ್ವರರು ವಚನಕ್ಕೆ ಪೂರಕವಾಗಿ ನನಗೆ ನೆನಪಾಗ್ತಾ ಇರುವಂತಹ ಒಂದು ಪೂರಕ ಕವಿತೆ ಹಿರಿಯ ಕವಿಯಾದಂತಹ ಚಂಪಾರವರು. ಚಂಪಾ ಅಂದ್ರೆ ಚಂದ್ರಶೇಖರ್ ಪಾಟೀಲ್ ರವರು ತಮ್ಮ ಒಂದು ಕವಿತೆ, ಆ ಕವಿತೆಯ ಶೀರ್ಷಿಕೆ ಹೂವು, ಹೆಣ್ಣು, ತಾರೆ ಅನ್ನುವಂಥದ್ದು. ಈ ಒಂದು ಕವಿತೆಯಲ್ಲಿ ಅವರು
ಸಿದ್ದರಾಮೇಶ್ವರರ ವಚನಕ್ಕೆ ಪೂರಕವಾಗಿಯೂ ಎನ್ನುವಂತೆ ತುಂಬಾ ಸುಂದರವಾಗಿ ಮಹಿಳೆಯ ಕುರಿತು ಕೆಲವು ಸಾಲುಗಳನ್ನ ಹೀಗ್ ಬರೀತಾರೆ. ಜೀವ ನದಿಯಾಗಿ ಹರಿದವಳು ಹೆಣ್ಣು, ಅಡಿಯಲ್ಲೋ ಮುಡಿಯಲ್ಲೋ ಮೆರೆದು ಮಣ್ಣಿಗೆ ಉದುರಿ ಮಣ್ಣಾದರೂ 100 ಹೂವಿಗೆ ಬೀಜವಾದವಳು ಹೆಣ್ಣು. ನಮ್ಮ ಹಾಡಿಗೆ ಮೂಡಿಸುವಳು ಕಣ್ಣು. ಅದಕ್ಕೆ ಗೆಳೆಯ ನಾವು ಹೆಣ್ಣಿನ ಬಗ್ಗೆ ಹಾಡುವುದು ಬೇಡ ಅಂತ ಹೇಳುವುದು ಬೇಡ ಅಂತ ಹೇಳ್ತಾರೆ. ಬಹಳ ಸುಂದರವಾದಂತಹ ಒಂದು ಸಾಲುಗಳನ್ನ ನಾವಿಲ್ಲಿ ನೋಡ್ಬೋದು. ಜೀವ ನದಿಯಾಗಿ 100 ಹೂವಿಗೆ ಬೀಜವಾಗಿ ಬಾಳಿನ ಕಣ್ಣಾಗಿ ಇರುವಂತಹ ಈ ಮಹಿಳೆ ಇಡೀ ಬದುಕಿನ ಒಂದು ಭಾಗವೇ ಆಗಿದ್ದಾಳೆ. ಇವಳ ಕುರಿತು ಹಾಡುವುದನ್ನ ಅಂದ್ರೆ ಮಾತನಾಡುವುದನ್ನ ಬಿಟ್ಟಂತಹ ಸಮಾಜಕ್ಕೆ ಅವರು ಹೇಳ್ತಾ ಅದಕ್ಕೆ ಹೆಣ್ಣಿನ ಕುರಿತು ಮಹಿಳೆಯ ಕುರಿತು ಹಾಡುವುದು ಬೇಡ ಅಂತ ಅದಕ್ಕೊಂದು ಟ್ಯಾಗ್ಲೈನ್ ಅನ್ನ ಸೇರಿಸ್ತಾ ಅಂತ ಹೇಳುವುದು ಬೇಡ ಗೆಳೆಯ ಅಂತಂದಾಗ ತುಂಬಾ ಮಹತ್ವದ ವಿಚಾರಗಳು ಕೂಡ ಇಲ್ಲಿ ಕಾಣಿಸ್ಕೊಳ್ತಾವೆ. ಹೀಗಾಗಿ ಚಂಪಾ ಅವರು ನನಗೆ ಈ ಸಂದರ್ಭದಲ್ಲಿ ನೆನಪಾಗ್ತಾರೆ. ಒಂದು ಇಡೀ ಪರಿಸರದ ಚೆಲುವನ್ನೇ ಇಮ್ಮಡಿಗೊಳಿಸುವಂತ ಹೆಣ್ಣನ್ನ ನಾವು ಸದಾ ಪ್ರೀತಿಸ್ಬೇಕಾಗುತ್ತೆ, ಗೌರವಿಸ್ಬೇಕಾಗುತ್ತದೆ ಅನ್ನುವಂತಹ ಮಾತುಗಳನ್ನ ಈ ಕವಿತೆಯ ಮೂಲಕ ನಾವು ನೋಡ್ತಾ ಅವಳ ಆಗಮನಕ್ಕೆ ನಾವೊಂದು ಪೂರಕವಾದಂತಹ ವಾತಾವರಣ ನಿರ್ಮಾಣ ಮಾಡುವ ಹೊಣೆ ಮನುಕುಲಕ್ಕಿದೆ. ಆದರೆ ಭೂಮಿಗೆ ಅವಳು ಬಾರದಂತೆ ಭ್ರೂಣದಲ್ಲೇ ಅವಳ ಮೇಲೆ ಆಗುತ್ತಿರುವಂತಹ ಹತ್ಯೆ ಮತ್ತು ಹಲ್ಲೆಗಳ ಕತೆ ಮನಕೊಲಕುವಂತಿದೆ ಅನ್ನುವಂಥದ್ದು ಈ ಸಂದರ್ಭದಲ್ಲಿ ನಾವು ಗಮನಿಸ್ಕೊಳ್ಬೇಕಾಗುತ್ತೆ. ಇದು ಕೇವಲ ಭ್ರೂಣ ಹತ್ಯೆಯಾಗಿ ನಿಲ್ಲದೆ ಒಂದು ಇಡೀ ಸಾಂಸ್ಕೃತಿಕ ಭ್ರೂಣ ಹತ್ಯೆ ಆಗುವಂತಹ ದುರಂತಕ್ಕೆನೆ ನಾಂದಿ ಹಾಡುತ್ತದೆ ಅನ್ನುವಂಥದ್ದು ಬಹಳ ಮುಖ್ಯವಾಗಿ ನಾವು ಇದನ್ನ ಪರಿಗಣಿಸ್ಕೊಂಡು ಹೋಗ್ಬೇಕಾಗುತ್ತೆ. ಯಾಕೆಂದ್ರೆ ಭೂಮಿಗೆ ಬರಲು ತಗ್ಗಿಸ್ತಾ ಇರುವಂತಹ ಒಂದು ಹೆಣ್ಣು ಭ್ರೂಣದ ಭಾವ ಸಂವೇದನೆ, ಅದರ ಕನಸುಗಳು, ಪುಳಕಗಳು ಒಳಗೊಂಡಂತಹ ನಾ ಬರಿ ಭ್ರೂಣವಲ್ಲ ಅನ್ನುವಂತಹ ಈ ಸಾಲು ಹೆಣ್ಣು ಭ್ರೂಣ ಹತ್ಯೆಯ ಧಾರಣತೆಯನ್ನೇ ತೆರೆದಿಡುತ್ತೆ. ಈ ಒಂದು ಉಪನ್ಯಾಸ ನಾ ಬರಿ ಭ್ರೂಣವಲ್ಲ ಎನ್ನುವಂತಹ ಸಾಲಿನ ಸುತ್ತವೇ ಸುತ್ತುತ್ತಾ ಇದೆ ಅಂತ ಅನ್ನುವಂಥದ್ದನ್ನ ನಾವೆಲ್ಲರೂ ಗಮನಿಸ್ಕೊಂಡು ಬರ್ಬೇಕಾಗುತ್ತೆ. ಸ್ನೇಹಿತರೆ, ಮುಖ್ಯವಾಗಿ ನಾ ಬರೀ ಭ್ರೂಣವಲ್ಲ ಎನ್ನುವಂತಹ ಈ ಸಾಲು ಹಿರಿಯ ಕವಿತ್ರಿ, ಪ್ರಗತಿಪರವಾದಂತಹ ಬರಹಗಾರ್ತಿ ಮತ್ತು ಚಿಂತನಕಾರ್ತಿಯಾದ ಮಾಲತಿ ಪಟ್ಟಣ ಶೆಟ್ಟಿಯವರ ಕವನದ ಶೀರ್ಷಿಕೆ ಇದು. ಇದನ್ನ ನಾವು ಗಮನಿಸ್ಕೊಂಡು ಬರ್ಬೇಕು. ಇದೇ ಒಂದು ಸಾಲನ್ನ ಬಳಸ್ಕೊಂಡು ಸ್ತ್ರೀ ಸಂವೇದನೆಗಳ ಸುತ್ತ ನನ್ನ ಚಿಂತನೆಗಳು ಹರಿದಾಡಿದಾವೆ. ಆ ಕವನ ಒಮ್ಮೆ ನೋಡ್ಕೊಂಡ್ ಬರೋಣ. ಆ ಕವನ ಹೀಗಿದೆ. ಶೀರ್ಷಿಕೆ ನಾ ಬರೀ ಭ್ರೂಣವಲ್ಲ. ಅವ್ವ, ನಾ ನಿನ್ನ ಮಗಳು, ದೇಹದ ಮುಗುಳು, ನಿನ್ನ ಕನಸಿನ ಅರಳವ್ವ. ನಾ ಬರೀ ಭ್ರೂಣವಲ್ಲ, ನನ್ನ ಹಡೆದವ್ವ, ನಿನ್ನ ಮೈಗಂಧದಿಂದ ಕಿತ್ತುಕೊಂಡರೆ ನಾ ಸತ್ತೇನವ್ವ. ಚೆಲ್ಲಬೇಕೆ ಉಡಿಯ ಮುತ್ತ, ನಾ ಬರೀ ಭ್ರೂಣವಲ್ಲ. ಕೇಳವ್ವ, ಕಂಡಿಲ್ಲ ನಾನಿನ್ನೂ ಬದುಕಿನಾಗಸದ ನೀಲ. ಪಚ್ಚೆಯಂತಹ ನೆಲ, ಗಾಳಿಯ ಮೃದು ಸ್ಪರ್ಶ, ನಾ ಬರೀ ಭ್ರೂಣವಲ್ಲ. ಇಲ್ಲಿ ಈ ಕವಿತೆಯನ್ನೊಮ್ಮೆ ಹೀಗೆ ನಾವು ನೋಡ್ಕೊಂಡು ಬರೋದಾದ್ರೆ ಕೆಲವೊಂದು ಚಿಂತನೆಗಳು ಹೀಗೆ ಪ್ರಾರಂಭ ಆಗ್ತವೆ. ಮುಖ್ಯವಾಗಿ ಇಲ್ಲಿ ಚಿಂತನೆ ಪ್ರಾರಂಭವಾಗುವುದೇ ಬದುಕು ಮತ್ತು ಹೋರಾಟದ 2 ಮುಖ್ಯ ನೆಲೆಯ ಮೂಲಕ. ನಾವಿಲ್ಲಿ ನೋಡ್ಬೇಕಾಗಿದೆ, ಭೂಮಿಯ ಮೇಲೆ ಹುಟ್ಟಿ ಬರುವ ಪ್ರತಿ ಜೀವಿಯು ಕೂಡ ತನ್ನ ಬದುಕನ್ನ ಕಟ್ಕೊಳ್ಳೋದಕ್ಕೆ ಹೋರಾಟ ಮಾಡ್ತಾ ಇದೆ. ಹೋರಾಟ ಮಾಡುವುದು ಕೂಡ ಅನಿವಾರ್ಯವೂ ಹೌದು. ಆದ್ರೆ ಇಲ್ಲಿ ಎದುರಾಗುವಂತ ಬಹು ಮುಖ್ಯವಾದ ಪ್ರಶ್ನೆ ಎಂದರೆ, ಹುಟ್ಟಿ ಬಂದ ಮೇಲೆ ಹೇಗಾದ್ರೂ ಬದುಕನ್ನ ನಾವು ಕಟ್ಕೊಳ್ಬಹುದು. ಆದ್ರೆ ಹುಟ್ಟುವಿಕೆಗೆ ಅಡೆತಡೆಗಳಾದ್ರೆ ಬದುಕನ್ನ ಕಟ್ಟಿಕೊಳ್ಳುವುದಾದ್ರೂ ಹೇಗೆ? ಈ ಪ್ರಶ್ನೆನೆ ನಮ್ಮನ್ನ ಇವತ್ತು ಕಾಡುವಂತದ್ದು. ಹೆಣ್ಣಿನ ಹುಟ್ಟುವಿಕೆಗೂ ಮತ್ತು ಅವಳು ಕಟ್ಟಿಕೊಳ್ಳಬೇಕಿರುವ ಬದುಕಿಗೂ ನೇರವಾಗಿ ಇದು ಅನ್ವಯಿಸುವಂತಹ ವಿಚಾರ ಆಗಿದೆ. ನಿನ್ನ ಮೈಗಂಧದಿಂದ ಕಿತ್ತುಕೊಂಡರೆ ನಾ ಸತ್ಯನವ್ವ ಎಂಬ ಸಾಲು ಹೆಣ್ಣು ಭ್ರೂಣ ಹತ್ಯೆಯ ನೋವನ್ನ ತುಂಬಾ ಸ್ಪಷ್ಟವಾಗಿ ಇಲ್ಲಿ ಅದು ಪ್ರತಿಪಾದಿಸ್ತಾ ಇದೆ. ಭ್ರೂಣವಾಗಿರುವ ಹಂತದಲ್ಲೇ ಗರ್ಭದಲ್ಲೇ ಹೆಣ್ಣಿನ ಕೊಲೆ ನಡೆಯುತ್ತಿರುವಾಗ ಬದುಕು ಕಟ್ಟಿಕೊಳ್ಳುವುದಿರ್ಲಿ, ಹೆಣ್ಣು ಹುಟ್ಟುವುದೇ ದುಸ್ತರವಾಗ್ತಾ ಇದೆ. ಸಂಗಾತಿಯಾಗಿ ಹೆಣ್ಣು ಬೇಕು, ಮಗಳಾಗಿ ಏಕೆ ಬೇಡ ಅನ್ನುವಂತಹ ಅನೇಕ ಪ್ರಶ್ನೆಗಳು ನಮ್ಮ ಎದುರಿಗೆ ಇಂದು ಸಾಲಾಗಿ ನಿಲ್ತವೆ. ಈ ಎಲ್ಲಾ ಸವಾಲುಗಳು ಇರುವುದರಿಂದಲೇ ನಾವಿಂದು ಸ್ತ್ರೀ ವಿಮೋಚನೆ ಕುರಿತು ಮಾತನಾಡುವುದಕ್ಕಿಂತ ಮೊದಲು ಸ್ತ್ರೀ ಸಂತಾನದ ಉಳಿವಿನ ಕುರಿತು ಮಾತನಾಡಬೇಕಾಗಿದೆ. ನಮ್ಗೆ ಪದೇ ಪದೇ ಅನಿಸ್ತಾ ಇದೆ, ಪ್ರಬುದ್ಧರೆನಿಸ್ಕೊಂಡವರೆಲ್ಲ 2 ಶಬ್ದಗಳನ್ನ ಮೇಲಿಂದ ಮೇಲೆ ಬಳಕೆ ಮಾಡ್ತಾರೆ. ಅದ್ಯಾವುದು ಅಂದ್ರೆ ಒಂದು ಮಹಿಳಾ ಅಸ್ತಿತ್ವ ಮತ್ತು ಮಹಿಳಾ ಅಸ್ಮಿತೆ ಅನ್ನುವಂತ ಪದಗಳನ್ನು. ನೋಡ್ರಿ, ಈ ಮಹಿಳಾ ಅಸ್ಮಿತೆ ಮತ್ತು ಈ ಮಹಿಳಾ ಅಸ್ತಿತ್ವ ಅಂತ ಅನ್ನುವಂಥದ್ದು
ಇತ್ತೀಚೆಗೆ ಕೇವಲ ಬರೀ ಅಲಂಕಾರದ ಪದಗಳಾಗಿಯೋ ಅಥವಾ ಒಂದು ಗ್ರಾಂಥಿಕ ಭಾಷಾ ಶಬ್ದಗಳಾಗಿಯೋ ಬಳಸಲ್ಪಡ್ತಾ ಇದ್ದಾವೆ ಔಪಚಾರಿಕವಾಗಿ. ಆದರೆ ಎಷ್ಟು ಗಂಭೀರವಾಗಿ ಎರಡೂ ಪದಗಳನ್ನ ನಾವು ಇವತ್ತು ಆಲೋಚಿಸಬೇಕಾಗಿದೆ, ಪರಿಗಣಿಸಬೇಕಾಗಿದೆ ಅಂತನ್ನುವಂಥದ್ದು ಮಹಿಳಾ ಪರ ಚಿಂತನೆಯ ಒಂದು ಭಾಗವಾಗಿ ನಾವಿವತ್ತು ಅದನ್ನ ಎತ್ಕೊಳ್ಬೇಕಾಗಿದೆ ಅನ್ನುವಂಥದ್ದನ್ನ ನಾನಿಲ್ಲಿ ಬಹಳಷ್ಟು ಒಂದು ಪ್ರಬುದ್ಧರೆನಿಸ್ಕೊಂಡವರು ಇದ್ರ ಕುರಿತು ಬಹಳ ಗಂಭೀರವಾದ ಆಲೋಚನೆಗಳನ್ನ ಮಾಡ್ಬೇಕಾಗಿದೆ ಅಂತ. ಸ್ನೇಹಿತರೆ, ಲಿಂಗ ಭೇದ ಹಾಗೂ ಲಿಂಗ ತಾರತಮ್ಯ ಈ ಎರಡೂ ಪದಗಳನ್ನ ನಾವಿಂದು ಬಹಳ ತಪ್ಪಾಗಿ ಅರ್ಥೈಸ್ಕೊಳ್ತಾ ಇದ್ದೇವೆ. ಲಿಂಗ ಭೇದ ಅಂತಂದ್ರೆ ಪುರುಷ ಮತ್ತು ಮಹಿಳೆಯರಲ್ಲಿ ಜೈವಿಕವಾಗಿ ರಚಿಸಲ್ಪಟ್ಟ ಜನಾಂಗಗಳಲ್ಲಿ ಭೇದ ಅಷ್ಟೆ. ಸೃಷ್ಟಿಯಲ್ಲಿ ಸಂತಾನೋತ್ಪತ್ತಿಗಾಗಿ ಪುರುಷ ಮತ್ತು ಮಹಿಳೆಯರಲ್ಲಿ ಜನಾಂಗದಲ್ಲಿ ಭೇದ ಇದೆಯೇ ವಿನಃ ಉಳಿದ ಅವಯವಗಳು ಕೂಡ ಗಮನಿಸ್ಕೊಂಡಾಗ ಆ ಪುರುಷ ಮತ್ತು ಮಹಿಳೆಯಲ್ಲಿ ಸಮಾನವಾದಂತಹ ಅಂಗಗಳು, ಅಂಶಗಳಿರುವುದು ಗಮನಾರ್ಹ. ಹಾಗಾದರೆ ಸಂತಾನೋತ್ಪತ್ತಿಯ ಪ್ರಕ್ರಿಯೆಯಲ್ಲಿ ಇಬ್ಬರ ಸಮಾನ ಪಾಲ್ಗೊಳ್ಳುವಿಕೆ ಇರುವಾಗ ಇಲ್ಲಿ ಶ್ರೇಷ್ಠ ಕನಿಷ್ಠತೆಯ ಪ್ರಶ್ನೆ ಬರುವುದಿಲ್ಲ. ಈ ದೇಹ ರಚನೆಯ ವ್ಯವಸ್ಥೆಯಲ್ಲಿ ವೈಜ್ಞಾನಿಕವಾದ ಸತ್ಯ ಇರುವಾಗ ಮಹಿಳೆಯ ಋತುಸ್ರಾವವನ್ನ ಮುಂದಿಟ್ಕೊಂಡು ಮಾಡುವ ಲಿಂಗ ತಾರತಮ್ಯ, ಲಿಂಗ ಅಸಮಾನತೆ ಅವೈಜ್ಞಾನಿಕವಾದದ್ದು. ಇವರಿಬ್ಬರಲ್ಲಿಯ ಪ್ರತಿಭೆಗೆ ಇಂಥ ತಾರತಮ್ಯ ಅಂಟಿಕೊಳ್ಳುವುದಿಲ್ಲ, ಅಂಟಿಕೊಳ್ಳಲೂಬಾರದು. ಜೇಡರ ದಾಸಿಮಯ್ಯನಂತಹ ವೈಜ್ಞಾನಿಕ ಮನೋಭಾವದ ಶರಣರು ಅವತ್ತೇ ಅಂದ್ರೆ ತಮ್ಮ ಕಾಲಘಟ್ಟದಲ್ಲೇ ಅಂದ್ರೆ 11ನೇ ಶತಮಾನದ ಅಂತ್ಯದಲ್ಲಿ ತಾರ್ಕಿಕವಾಗಿ ಇಂತಹ ಒಂದು ತಾರತಮ್ಯವನ್ನ ಅಲ್ಲಗಳೆದಿದ್ರು. ಮೊಲೆ ಮುಡಿ ಬಂದರೆ ಹೆಣ್ಣೆಂಬರು, ಗಡ್ಡ ಮೀಸೆ ಬಂದರೆ ಗಂಡೆಂಬರು, ಒಳಗೆ ಸುಳಿಯುವ ಆತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ, ಕಾನ ರಾಮನಾಥ ಅನ್ನುವಂಥದ್ರಲ್ಲಿ ನೋಡ್ರಿ ಎಷ್ಟು ಒಂದು ತಾತ್ವಿಕವಾದಂತಹ ಒಂದು ವೈಜ್ಞಾನಿಕವಾದಂತಹ ವಿಚಾರಗಳನ್ನ ಅವತ್ತೇ ಅವರು ಎತ್ಕೊಂಡು ಮಾತಾಡ್ತಾರೆ ಅಂತಂದ್ರೆ ಬಹುಶಃ ಇವತ್ತು 21ನೇ ಶತಮಾನದ ಪ್ರಜ್ಞಾವಂತ ನಾಗರಿಕ ಸಮಾಜ ನಾಚಿಕೆಯಿಂದ ತಲೆ ತಗ್ಗಿಸ್ಬೇಕಾಗುತ್ತೆ. ಹೀಗೆ ಹೆಣ್ಣು ಗಂಡಿನ ಒಂದು ಸಮಾನತೆಯನ್ನ 12ನೇ ಶತಮಾನದಲ್ಲಿ ಜೇಡ್ರ ದಾಸಿಮಯ್ಯನಂತ ಶಿವಶರಣರು ಅದನ್ನ ಗುರುತಿಸಿ ಅದನ್ನ ಸರಳವಾಗಿ ತಮ್ಮ ವಚನಗಳ ಮೂಲಕ ಇಟ್ಟುಕೊಂಡಿರುವುದನ್ನ ನಾವೆಲ್ಲರೂ ಕೂಡ ಗುರುತಿಸಬಹುದು. ಸಂಸ್ಕೃತಿ ಮತ್ತು ಧರ್ಮ ನೋಡಿ, ಇವೆರಡು ಶಬ್ದಗಳನ್ನು ಕೂಡ ನಾನು ಇಲ್ಲಿ ಬಳಸ್ಕೊಳ್ತಾ ಇದ್ದೇನೆ. ಸಂಸ್ಕೃತಿ ಮತ್ತು ಧರ್ಮ ಎಂಬ ಎರಡು ಪದಗಳು ಭಾರತೀಯ ಮಹಿಳೆಯನ್ನ ಅನಾದಿ ಕಾಲದಿಂದಲೂ ರಕ್ಷಿಸುತ್ತಾ ಬಂದಿವೆ ಅಂತನ್ನುವಂತ ಮಾತು ಎಷ್ಟು ಸತ್ಯವಾದದ್ದು ಅಂತ. ಇದನ್ನ ಪದ ಅನ್ನೋದಕ್ಕಿಂತ ಪರದೆ ಅಂತಾನೂ ಹೇಳ್ಬೋದು. ಈ ಪರದೆ ಅಡಿಯಲ್ಲಿ ಅವಳನ್ನ ನಾವು ರಕ್ಷಿಸ್ತಾ ಇದ್ದೇವೆ, ಅವಳನ್ನ ಗೌರವಿಸ್ತಾ ಇದ್ದೇವೆ ಅಂತನ್ನುವಂಥದ್ದು. ಹಾಗಾದ್ರೆ ಈ ಮಾತು ಎಷ್ಟು ಸತ್ಯ ಅಂತ ಅನ್ನೋದನ್ನ ನಾವ್ ಇವತ್ತು ನೋಡ್ಕೊಂಡ್ ಬರ್ಬೇಕಾಗುತ್ತೆ. ಆತ್ಮಸಾಕ್ಷಿಯನ್ನ ಮುಂದಿಟ್ಕೊಂಡು ಈ ಪ್ರಶ್ನೆಯನ್ನ ನಾವು ಹೊರಗೆ ಹಚ್ಚಬೇಕಾಗುತ್ತೆ. ಹೆಣ್ಣಿನ ಋತುಚಕ್ರ ಅಥವಾ ಮುಟ್ಟು ಅದೇ ಅವಳ ಮೈಲಿಗೆ ಕಾರಣ ಎಂದು ಧರ್ಮ ಅವಳನ್ನ ದೂರ ಇರಿಸಿತು. ಮಲಿನೆ, ಕುಲಿನೆ, ಅಪವಿತ್ರಳು, ಅಮಂಗಲೆ ಅಂತೆಲ್ಲ ಹೀಯಾಳಿಸಿ ಅವಳಿಂದ ಪೂಜೆಗೊಳ್ಳುವಲ್ಲಿ ದೇವರುಗಳು ಕೂಡ ಹೆದರಿದ್ರು. ಮುಟ್ಟಾದಾಗ ಅವಳನ್ನ ಪ್ರತ್ಯೇಕ ಕೋಣೆಯಲ್ಲಿಡುವ ಮೂಲಕ ಮಾನಸಿಕ ಕಿರುಕುಳ, ಮುಜುಗುರಕ್ಕೆ ದೂಡಲು ಸಂಸ್ಕೃತಿ ಮುಂದಾಯಿತು. ಮುಟ್ಟಾದವಳ ಕೈಯಿಂದ ಅಡುಗೆ ಮಾಡಿಸಿ ಉಣ್ಣುವುದು ಮಹಾಪಾಪ ಎಂದು ಪರಿಗಣಿಸಲ್ಪಟ್ಟಿತ್ತು. ಹೆಣ್ಣು ಮಕ್ಕಳಿಂದ ತಯಾರಿಸಲ್ಪಟ್ಟ ಆಹಾರವನ್ನ ಋಷಿಮುನಿಗಳು, ತಪಸ್ವಿಗಳು, ಮಠಾಧಿಪತಿಗಳು ಭುಂಜಿಸಲಿಲ್ಲ. ಹೀಗೆ ಹೆಣ್ಣಿನ ಮುಟ್ಟಿನ ಕಾರಣ ಅವಳು ಮೈಲಿಗೆ ಎಂದು ಪರಿಗಣಿಸಿ ದೇವರು, ಧರ್ಮ, ಸಂಸ್ಕೃತಿ, ಸಂಪ್ರದಾಯದ ಹೆಸರಿನಲ್ಲಿ ಹೆಣ್ಣನ್ನು, ಅವಳ ದೇಹವನ್ನ ಅವಮಾನಿಸಲಾಯಿತು. ಎಷ್ಟರ ಮಟ್ಟಿಗೆ ಅಂದ್ರೆ ಸ್ವತಃ ಅವಳಿಗೆ ತನ್ನ ದೇಹದ ಮೇಲೆ ಅಸಹ್ಯ ಭಾವನೆ, ಜುಗುಪ್ಸೆ ಮೂಡುವಷ್ಟರ ಮಟ್ಟಿಗೆ. ಆದರೆ ಇದೇ ಮುಟ್ಟಿನಿಂದ ಅಲ್ಲವೇ ಜನಾಂಗದ ಸೃಷ್ಟಿ. ಈ ಸತ್ಯದ ಅರಿವಿದ್ದರೂ ಯಾಕೆ ಹೆಣ್ಣನ್ನ ಅವಮಾನಿಸಲಾಯಿತು? ಯಾಕೆ ನಿಕೃಷ್ಟವಾಗಿ ನೋಡ್ಲಾಯ್ತು? 12ನೇ ಶತಮಾನದಲ್ಲಿ ಶಿವಶರಣರು ಮಹಿಳೆಯ ಕೈಯಲ್ಲಿ ತಯಾರಿಸಿದ ಪಾಕ ಪವಿತ್ರ ಪಾಕ ಎಂದು ಪರಿಭಾವಿಸಿದ್ದರು. ಅದನ್ನು ಅವರು ಸ್ವೀಕರಿಸಿದ್ರು. ಲಿಂಗ ಧರಿಸಿದ ಮಹಿಳೆ ಅಪವಿತ್ರಳಲ್ಲ, ಅವಳು ಪೂಜೆನೂ ಮಾಡಬಹುದು, ಗುರು ಹಿರಿಯರಿಗೆ ಆಹಾರವನ್ನ ತಯಾರಿಸಿ ನೀಡಲೂಬಹುದು, ಅವಳಿಗೆ ಯಾವ ಮೈಲಿಗೆಯೂ ಇಲ್ಲ ಅಂತ ಅವರು ಅದನ್ನ ತೋರಿಸಿದ್ರು, ಪ್ರಾಯೋಗಿಕವಾಗಿ ತೋರಿಸಿದ್ರು. ಮುಟ್ಟು ಎಂಬುದು ನೈಸರ್ಗಿಕವಾಗಿದ್ದು ಅನ್ನುವಂಥದ್ದನ್ನ ಅವರು ಪರಿಭಾವಿಸಿದ್ದರು. ಅದಕ್ಕೆ ಅವಿರಳ ಜ್ಞಾನಿ ಚನ್ನಬಸವಣ್ಣನವರ ಈ ವಚನವೇ ಸಾಕ್ಷಿ. ಭವಿಯ ಮನೆಯಲ್ಲಿ ಭವಿಪಾಕವಲ್ಲದೆ ಭಕ್ತನ ಮನೆಯಲ್ಲಿ ಭವಿಪಾಕವಿಲ್ಲ. ಆ ಭಕ್ತನು, ಆ ಭಕ್ತನ ಸ್ತ್ರೀಯೂ ಲಿಂಗ ಮುಂತಾಗಿ ಗುರು ಲಿಂಗ ಜಂಗಮಕ್ಕೆ ಬೇಕೆಂದು
ಭಕ್ತಿರತಿಯಿಂದ ಲಿಂಗಹಸ್ತದಲ್ಲಿ ಮಾಡಿದ ಸರ್ವದ್ರವ್ಯಗಳು ಸಕಲ ಪದಾರ್ಥಗಳೆಲ್ಲವೂ ಶುದ್ಧ ಪಾಕ, ಅತ್ಯಂತ ಪವಿತ್ರ ಪಾಕ ಲಿಂಗಕ್ಕೆ ಸಲ್ಲುವುದು. ಅದನತಿಗಳಿದರೆ ದ್ರೋಹ, ಲಿಂಗಕ್ಕೆ ಕೊಟ್ಟುಕೊಳ್ಳಬೇಕು ಕೂಡಲ ಚನ್ನ ಸಂಗಮ ದೇವ ಅಂತ ಅವರು ಈ ಒಂದು ವಚನದಲ್ಲಿ ಹೇಳ್ತಾರೆ. ಅಂದ್ರೆ 12ನೇ ಶತಮಾನದಲ್ಲಿ ಸ್ಫೋಟಗೊಂಡಂತಹ ಇಂತಹ ವೈಚಾರಿಕತೆ 21ನೇ ಶತಮಾನದಲ್ಲಿ ಏಕೆ ತನ್ನಗಾಯ್ತು? ಅದರಲ್ಲಿಯೂ ಮಹಿಳೆ ಎಂಬುದು ಭಾಷಣದ ಬರಹದ ವಸ್ತುವಾಯಿತೇ ವಿನಃ ಅದಕ್ಕೊಂದು ಪರಿಹಾರದ ಸೂತ್ರಗಳು ಅಂತಿಮವಾಗಿ ಯಾಕೆ ಕಾಣ್ತಾ ಇಲ್ಲ ಅಂತನ್ನುವಂಥದ್ದು ಕೂಡ ಒಂದು ಪ್ರಶ್ನೆಯಾಗಿ ನಮಗಿಲ್ಲಿ ಕಾಡುವಂಥದ್ದು. ಬಂಧುಗಳೇ, ಹೆಣ್ಣಿನ ಹುಟ್ಟಿಗೆ ಕಾರಣವಾದಂತಹ ಮುಟ್ಟಿನ ಕುರಿತು ಇಂತಹ ರಾಜಕಾರಣ ನಡೆದ್ರೆ ಮುಂದುವರಿದು ಹೆಣ್ಣಿನ ಗರ್ಭದ ಮೇಲೂ ಕೂಡ ರಾಜಕಾರಣ ಶುರುವಾಯಿತು. ಸಂತಾನೋತ್ಪತ್ತಿಗೆ ಹೆಣ್ಣಿನ ದೇಹ ಬೇಕಾಯಿತು. ಸಂತಾನ ಅಂಕುರ ಆಗಲು ಬೆಳೆಯಲು ಅವಳ ಗರ್ಭ ಬೇಕಾಯಿತು. ದೇಹದಲ್ಲಿ ಅಂಕುರವಾದ ಭ್ರೂಣದ ಬೆಳವಣಿಗೆಗೆ ಮತ್ತು 9 ತಿಂಗಳು ಗರ್ಭದಲ್ಲಿ ಮೂಡಿದ ಸಂತಾನದ ಆರೋಗ್ಯ ಮತ್ತು ಕಾಳಜಿ ನಿರ್ವಹಣೆ ಮಾಡುವಲ್ಲಿ ಅವಳು ಹೆಜ್ಜೆ ಹೆಜ್ಜೆಗೂ ಕೂಡ ಜಾಗೃತವಾಗಿರ್ಬೇಕಾಯ್ತು. ಇಷ್ಟಾದರೂ ಅವಳು ತನಗೆ ಬೇಕಾದ ಸಂತಾನ ಪಡೆಯುವಲ್ಲಿ ಸ್ವತಂತ್ರಳಲ್ಲ. ಈ ಸಂದರ್ಭದಲ್ಲಿ ಕುಟುಂಬ ರಾಜಕಾರಣ ಪ್ರವೇಶಿಸುತ್ತೆ. ಅವಳು ಹೆಣ್ಣು ಸಂತಾನಕ್ಕಿಂತ ಗಂಡು ಸಂತಾನಕ್ಕೆ ಭಾಜನಳಾದಾಗ ಮಾತ್ರ ಕುಟುಂಬ ವಲಯದಲ್ಲಿ ಸಂತೋಷದ ಜೊತೆಗೆ ಗೌರವದ ಸ್ಥಾನಮಾನಕ್ಕೆ ಅವಳು ಅರ್ಹಳಾಗುತ್ತಾಳೆ. ಈ ರಾಜಕಾರಣ ಎಷ್ಟು ಮಟ್ಟಿಗೆ ದಟ್ಟವಾಗಿರುತ್ತದೆ ಎಂದರೆ, ಸ್ವತಃ ಜನ್ಮ ನೀಡುವಂತಹ ತಾಯೇ ತಾನು ಹೆಣ್ಣಾಗಿದ್ದರೂ ಹೆಣ್ಣು ಹುಟ್ಟಿದರೆ ದುಃಖಿಸುವ, ನೋವು ಪಡುವ, ಒಮ್ಮೆಮ್ಮೆ ತಾನು ಹೆತ್ತ ಆ ಹೆಣ್ಣು ಮಗುವನ್ನೇ ದ್ವೇಷಿಸುವಷ್ಟರ ಮಟ್ಟಿಗೆ ಅವಳ ಮನಸ್ಥಿತಿ ತೀವ್ರವಾಗಿರುತ್ತೆ. ಅಷ್ಟರ ಮಟ್ಟಿಗೆ ಆ ತಾಯಿಯ ಬ್ರೈನ್ ವಾಶ್ ಅನ್ನ ಮಾಡಲಾಗಿರುತ್ತೆ. ಇದರ ಮುಂದುವರಿಕೆಯಾಗಿ ಈಗ ಪ್ರಾರಂಭದಲ್ಲೇ ಲಿಂಗ ಪತ್ತೆ ಮಾಡಿ ಹೆಣ್ಣು ಮಗು ಇದ್ದರೆ ಆ ತಾಯಿಯ ಗರ್ಭದ ಮೇಲೆ ಹಲ್ಲೆ ಆಗುತ್ತೆ. ಭ್ರೂಣದ ಹಂತದಲ್ಲೇ ಗರ್ಭಪಾತವನ್ನ ಮಾಡಲಾಗುತ್ತೆ. ಹೀಗೆ ಈ ಅಭಾರ್ಷ ಅನ್ನುವಂತ ಹೆಸರಿನಲ್ಲಿ ಹೆಣ್ಣು ಮಗುವಿನ ಕೊಲೆ ಆಗ್ತಾ ಇದೆ. ಇಂತಹ ಕೊಲೆಗೆ ಸಾಕ್ಷಿಗಳೇ ಇರುವುದಿಲ್ಲ. ಸಾಕ್ಷಿಗಳಿದ್ದರೂ ಕೂಡ ಅವುಗಳನ್ನ ಹತ್ತಿಕ್ಕಲಾಗ್ತಾ ಇದೆ. ಹೀಗೆ ಈ ಎಲ್ಲ ಕಾರಣಗಳಿಂದ ಹೆಣ್ಣು ಭ್ರೂಣ ಹತ್ಯೆ ನಿಷೇಧ ಕುರಿತು ಎಷ್ಟೇ ಕಾನೂನುಗಳು ಇದ್ದರೂ ಸಹ ನಿರಂತರವಾಗಿ ಹೆಣ್ಣು ಭ್ರೂಣ ಹತ್ಯೆ ತೆರೆಯ ಮರೆ ಹಿಂದೆ ಸಾಕ್ತಾನೆ ಇದೆ ಅಂತನ್ನುವಂಥದ್ದನ್ನ ನಾವಿಲ್ಲಿ ನೋಡ್ಬೇಕಾಗುತ್ತೆ. ಅದಕ್ಕಾಗಿ ಅನೇಕ ಕಥೆ, ಕಾವ್ಯ, ಸಾಹಿತ್ಯ, ನಾಟಕ, ಚಲನಚಿತ್ರಗಳು ಈ ಹಿಂಸೆ ಮತ್ತು ಕೊಲೆಯ ಕಣ್ಣು ಮುಚ್ಚಾಲೆಯನ್ನ ಬಹಿರಂಗ ಪಡಿಸೋದಕ್ಕೆ ಸಜ್ಜಾದವು. ಅವ್ವ, ನಾ ನಿನ್ನ ಮಗಳು, ದೇಹದ ಮುಗುಳು, ನಿನ್ನ ಕನಸಿನ ಅರಳವ್ವ, ನಾ ಬರೀ ಭ್ರೂಣವಲ್ಲ ಎನ್ನುವ ತಾಯಿ ಮತ್ತು ಮಗುವಿನ ಆತ್ಮೀಯ ಸಂವಾದದ ಮೂಲಕ ಭೂಮಿಗೆ ಹೊರಬರಲು ತವಕಿಸುವ ಹೆಣ್ಣು ಭ್ರೂಣದ ಅಸಹಾಯಕ ಸ್ಥಿತಿಯನ್ನ ಮಾಲತಿ ಪಟ್ಟಣ ಶೆಟ್ಟಿಯವರು ತಮ್ಮ ಕವಿತೆಯ ಮೂಲಕ ಸಶಕ್ತವಾಗಿ ಅಭಿವ್ಯಕ್ತಿಸ್ತಾರೆ. ಭ್ರೂಣದೊಳಗೆ ಭವಿಷ್ಯತ್ತಡಗಿದೆ, ಒಂದು ಕನಸಡಗಿದೆ, ಒಂದು ಮನಸ್ಸು ಇದೆ. ಇದೆಲ್ಲವೂ ಹೇಗಿದೆ ಅಂತಂದ್ರೆ ಒಂದು ಬೀಜದೊಳಗೆ ವೃಕ್ಷ ಅಡಗಿದಂತೆ ಇದೆ. ಹೀಗಿರುವಾಗ ಆ ಒಂದು ಹೆಣ್ಣು ಮಗು ಈ ಭೂಮಿಗೆ ಬರೋದಕ್ಕೆ ಅನೇಕ ಅಡೆತಡೆಗಳು ಕಾರಣ ಆಗ್ತಾ ಇದ್ದಾವೆ ಅನ್ನುವಂಥ ಛಾಯೆ ಅವರ ಕಾವ್ಯದಲ್ಲಿ ಕಂಡು ಬಂದ್ರೆ, ಇದಕ್ಕೆ ಪೂರಕವಾಗಿ ಎನ್ನುವಂತೆ ಸರಸ್ವತಿ ಚಿಮಲ್ಗಿ ಅವರು ಕೂಡ ಕೆಲವು ತಮ್ಮ ಕವಿತೆಯಲ್ಲಿ ಕೆಲವೊಂದು ವಿಚಾರಗಳನ್ನ ಬಹಳ ಸೂಕ್ಷ್ಮವಾಗಿ ಅದನ್ನ ಬರೀತಾರೆ. ಆ ಕವಿತೆಯ ಕೆಲವು ಸಾಲುಗಳು ಹೀಗಿದೆ. ಕನಸ ಕಂಡದ್ದೇ ಕಂಡದ್ದು, ನೂರಲ್ಲ ಸಾವಿರಾರು. ನಾನು ಕಲ್ಪನಾ ಚಾವ್ಲಾ, ಸುನಿತಾ ಆಗಿ ಆಕಾಶಕ್ಕೆ ಹಾರಬೇಕು. ಇಂದಿರಾ ಗಾಂಧಿ ಹಂಗ ಅಖಂಡ ಭಾರತ ಆಳಬೇಕು. ಕಿತ್ತೂರು ಚೆನ್ನಮ್ಮನಂಗ ಕತ್ತಿ ಬೀಸ್ಬೇಕು. ಇನ್ನು ಇನ್ನೆಲ್ಲ ಆಗ್ಬೇಕು ಅಂತ. ಇದ್ದಕ್ಕಿದ್ದಂಗ ಅವ್ವ ದೊಡ್ಡ ಡಾಕ್ಟರ್ ಕಡೆ ಹೋದ್ರು. ಅದೇನೋ ಸ್ಕ್ಯಾನಿಂಗ್ ಅಂತ, ಫಿಮೇಲ್ ಅಂತ ಪುಸು ಪುಸು ಮಾತಾಡಿದ್ರು. ಅಜ್ಜಿ ಹೆಣ್ಣಂದ್ರ ಇಂದ ತೆಗದ್ ಬಿಡ್ರಿ ಅಂದಾಗ ನನ್ನ ಎದಿ ಒಡೆದು ಅವ್ವಾ ಅಂತ ಚೀರಿ ಅತ್ತು ಬಿಟ್ಟು, ಓ ದೇವ್ರೆ, ನಾನೇನಂತ ತಪ್ಪು ಮಾಡಿದ್ದೆ? ನಿರಪರಾಧಿಯಾದ ನನ್ನ ಹತ್ಯೆ ಮಾಡಕ್ಕ, ನಾ ಭೂಮಿಗೆ ಕಾಲಿಡೋ ಮೊದ್ಲ ನನ್ ಕೊಲೆ ಮಾಡಕ್ಕ. ಅವ್ವ, ನೀನಾದ್ರೂ ಮನಸ್ಸು ಮಾಡವ್ವ, ನನಗ ಬಾಳ್ ಕೊಡವ್ವ ಅಂತ ಈ ಕವಿತೆಯನ್ನ ನಮ್ಮ ಸರಸ್ವತಿ ಚಿಮಲ್ಗಿ ಅವರ ಬಾಳ ಕೊಡವ್ವ ಅನ್ನುವಂಥ ಕವನದ ಸಾಲುಗಳನ್ನ ಅದಕ್ಕೆ ಪೂರಕವಾಗಿ ನಾನು ಆಯ್ಕೆ ಮಾಡ್ಕೊಂಡಿದ್ದೇನೆ. ಅಂದ್ರೆ ಈ ಬಾಳ ಕೊಡವ ಅಂತನ್ನುವಂತ ಕವಿತೆಯ ಸಾಲುಗಳನ್ನ ನಾವು ನೋಡ್ಕೊಂಡ್ ಬಂದಾಗ ನಮಗೆ ಅನಿಸುವಂತದ್ದು ಕುಟುಂಬ ರಾಜಕಾರಣ
ಹೆಣ್ಣು ಭ್ರೂಣ ಹತ್ಯೆಯಲ್ಲಿ ಹೆಂಗೆಲ್ಲ ಪಾಲ್ಗೊಳ್ಳುತ್ತೆ ಅನ್ನುವಂಥದ್ದರ ಒಂದು ಸ್ಪಷ್ಟವಾದಂತಹ ಚಿತ್ರಣ ಈ ಸಾಲುಗಳಲ್ಲಿ ನಮಗೆ ಕಾಣಸಿಗುತ್ತೆ. ಬಡತನ, ಅಸಹಾಯಕತೆ, ಶಿಕ್ಷಣದ ಕೊರತೆ, ಅದರಲ್ಲೂ ಮುಖ್ಯವಾಗಿ ಅರಿವಿನ ಕೊರತೆಯಿಂದ ಮಹಿಳೆ ಇಂದು ತನ್ನ ಹೆಣ್ಣು ಸಂತಾನವನ್ನ ರಕ್ಷಣೆ ಮಾಡ್ಕೊಳ್ಳೋದ್ರಲ್ಲಿ ವಿಫಲ ಆಗ್ತಾ ಇದ್ದಾಳೆ. ಪುರುಷ ಪ್ರಧಾನ ಸಮಾಜದಲ್ಲಿ ಗಂಡು ಮಗು ಮಾತ್ರ ಮನೆತನ ನಿಭಾಯಿಸುವವನು, ತಂದೆ ತಾಯಿಯನ್ನ ನೋಡ್ಕೊಳ್ಳೋನು ಎಂಬ ಭಾವನೆ ತುಂಬಾ ಬಲವಾಗಿ ಬಿಟ್ಟಿದೆ. ಆ ಕಾರಣದಿಂದಲೇ ಮಗ ಉಂಡ್ರ ತಪ್ಪಿಲ್ಲ, ಮಳಿ ಬಂದ್ರ ತಪ್ಪಿಲ್ಲ ಅನ್ನುವಂತಹ ಗಾದೆ ಮಾತುಗಳು ಹುಟ್ಕೊಂಡ್ರೆ, ಅದಕ್ಕೆ ತದ್ವಿರುದ್ಧವಾಗಿ ಹೆಣ್ಣು ಹುಟ್ಟಿದ್ರೆ ಹುಣ್ಣು ಹುಟ್ಟಿದಂತೆ ಎನ್ನುವಂತಹ ಲೋಕೋಕ್ತಿಗಳು ಹೆಣ್ಣಿನ ಹುಟ್ಟಿನ ಮೂಲವನ್ನೇ ಇಲ್ಲಿ ಬಿಡ್ತಾವೆ. ಹೆಣ್ಣು ಮಗುವನ್ನ ಜೋಪಾನ ಮಾಡೋದು, ರಕ್ಷಿಸುವುದು ಒಂದು ದೊಡ್ಡ ಹೊರೆ ಅಂತನ್ನುವಂತೆ ಪೋಷಕರು, ಪಾಲಕರು ಆ ಭಾವವನ್ನ ಹೊಂದ್ಬಿಡ್ತಾರೆ. ಅದೊಂದು ರೀತಿಯಾಗಿದ್ರೆ, ಇನ್ನೊಂದು ಅವಳ ಮದುವೆಯನ್ನ ಮಾಡ್ಕೊಳ್ಳುವಾಗ ಅವರಿಗೆ ಎದುರಾಗುವ ವರದಕ್ಷಿಣೆ ಅನ್ನುವಂಥ ಪಡಂಭೂತ. ಇವೆರಡೂ ಹೆಣ್ಣು ಮಗುವಿನ ಅಸ್ತಿತ್ವವನ್ನೇ ಇವತ್ತು ಅಲ್ಗಾಡಿಸ್ತಾ ಇದ್ದಾವೆ. ಅದಕ್ಕೆ ಸರಸ್ವತಿ ಚಿಮ್ಮಲ್ಗಿಯವರು ಮತ್ತೆ ಮುಂದುವರೆದು ಕೆಲವು ಸಾಲುಗಳನ್ನ ಅದಕ್ಕೆ ಕೋಟ್ ಮಾಡುವಂತೆ ಪೂರಕವಾಗಿ ಬರೀತಾರೆ. ಅಪ್ಪ, ನೀ ಫೀಸ್ ಕಟ್ಟಿ ಡಾಕ್ಟರ್, ಇಂಜಿನಿಯರ್ ಮಾಡಿಸ್ದೇ ಇದ್ರೆ ಬಿಡು. ಅಜ್ಜಿ, ನನಗೆ ಕತೆ ಹೇಳಿ ಕೈ ಹಿಡಿದು ನಡೆಸ್ದೇ ಇದ್ರು ಬಿಡು. ಅಜ್ಜ, ನಾ ಇಲ್ದೆ ಈ ಗಂಡ್ಸಾದ್ರೆ ಏನ್ ಸಾಧನೆ ಮಾಡ್ಯಾನ ಹೇಳು ಅನ್ನುವಂತ ಈ ಪ್ರಶ್ನೆಗಳು ಚೀರಿ ಚೀರಿ ಹೇಳಿದಂತೆ ಇಂದು ಭಾಸ ಆಗ್ತವೆ. ಹೆಣ್ಣು ಭ್ರೂಣ ಹತ್ಯೆ ಮಾನವ ಜನಾಂಗದ ಅತಿ ಕೆಟ್ಟ ಪದ್ಧತಿ ಅಂತ ಸುಪ್ರೀಂ ಕೋರ್ಟ್ ಸಹ ಕಠೋರವಾಗಿ ಇಲ್ಲಿ ಪ್ರತಿಕ್ರಿಯಿಸುತ್ತೆ. ನಾವೆನಿಸಿದಂತೆ ಪುರುಷರಿಂದಲೇ ಈ ಶೋಷಣೆ ಆಗುತ್ತದೆ ಅಂದ್ರೆ ತಪ್ಪಾಗುತ್ತೆ. ಯಾಕೆ ಅಂತಂದ್ರೆ, ಮಹಿಳೆಯ ಮೇಲೆ ಪುರುಷ ದೌರ್ಜನ್ಯ ಮಾಡ್ತಾನೆ, ಓಕೆ. ಅವಳ ಮೇಲೆ ಅತ್ಯಾಚಾರ ಮಾಡ್ತಾನೆ, ಓಕೆ. ಇವೆರಡೂ ಸಂದರ್ಭದಲ್ಲಿ ಪುರುಷನ ಪಾತ್ರ ಗಣನೀಯವಾಗಿ ಇರಬಹುದು. ಆದರೆ ಹೆಣ್ಣು ಭ್ರೂಣ ಹತ್ಯೆಯಂತಹ ವಿಷಯದಲ್ಲಿ ಮಹಿಳೆಯ ಪಾತ್ರನೂ ಕೂಡ ಬಹಳ ಮುಖ್ಯವಾಗಿದೆ ಅಂತ ಅನ್ನುವಂಥದ್ದನ್ನ ನಾವು ನೋಡ್ಬೇಕಾಗುತ್ತೆ. ಹೆಣ್ಣೇ ಶತ್ರುವಾಗುವಂತ ಸಂದರ್ಭವೂ ಕೂಡ ಹೆಣ್ಣು ಭ್ರೂಣ ಹತ್ಯೆ ಈ ಸಂದರ್ಭದಲ್ಲಿ ಅದು ಅಕ್ಷರಶಃ ನಿಜವಾಗಿ ಕಾಣಿಸ್ಕೊಳ್ಳುತ್ತೆ ಅನ್ನುವಂಥದ್ದನ್ನ ನಾವು ನೋಡ್ಬೋದು. ವರ್ಷದಿಂದ ವರ್ಷಕ್ಕೆ ಹೆಣ್ಣು ಮಕ್ಕಳ ಸಂತತಿ ಗಣನೀಯವಾಗಿ ಇಳಿಕೆ ಆಗ್ತಾ ಇದೆ. 0ದಿಂದ 6 ವರ್ಷದ ಹೆಣ್ಣು ಮಕ್ಕಳು 2011ರಲ್ಲಿ ಪ್ರತಿ 1000 ಪುರುಷರಿಗೆ 914ಕ್ಕೆ ಇಳಿದಿದೆ. ಕರ್ನಾಟಕದಲ್ಲಿ 943ಕ್ಕೆ ಇಳಿದಿದೆ. ಒಂದು ಸಮೀಕ್ಷೆಯ ಅಂದಾಜಿನಂತೆ ಪ್ರತಿ ವರ್ಷ 6 ಲಕ್ಷದಿಂದ 10 ಲಕ್ಷ ಹೆಣ್ಣು ಜೀವಗಳು ಭ್ರೂಣದಲ್ಲೇ ಹತ್ಯೆಗೆ ಒಳಗಾಗ್ತಾ ಇದ್ದಾವೆ. ಈಗಾಗ್ಲೇ ನಮ್ಮೆಲ್ಲರ ಗಮನಕ್ಕೆ ಬಂದಂತೆ ಗಂಡು ಮಕ್ಕಳಿಗೆ ಕನ್ಯೆಗಳು ಸಿಗ್ತಿಲ್ಲ. ರಾಜಸ್ಥಾನ, ಹರಿಯಾಣ, ತಮಿಳುನಾಡು ಮುಂತಾದ ರಾಜ್ಯಗಳಲ್ಲಿ ವಧುಗಳನ್ನ ಹೊರ ರಾಜ್ಯದಿಂದ ಆಯ್ಕೆ ಮಾಡಿ ತರಲಾಗ್ತಾ ಇದೆ. ಕರ್ನಾಟಕದಲ್ಲೂ ಸದ್ಯ ಇದೇ ಪರಿಸ್ಥಿತಿಯನ್ನ ನಾವು ಎದುರಿಸ್ತಾ ಇದ್ದೇವೆ ಅಂತನ್ನುವಂಥದ್ದು ಅದು ನೈಜವಾದ ಒಂದು ವಾಸ್ತವ ಸಂಗತಿ ಅನ್ನೋದನ್ನ ನಾವು ಗಮನಿಸ್ಕೊಳ್ಬಹುದು. ಲಿಂಗ ನಿಷೇಧ ಅಧಿನಿಯಮ 1994 ಕಾಯ್ದೆ ಇದ್ದರೂ ಕೂಡ ಅಕ್ರಮ ಹೆಣ್ಣು ಭ್ರೂಣ ಹತ್ಯೆ ನಿಂತಿಲ್ಲ. ನೋಡಿ, 1800ಕ್ಕಿಂತ ಹೆಚ್ಚು ಕೇಸುಗಳು ದಾಖಲಾಗಿದ್ದರೂ ಕೂಡ ಕೇವಲ 143 ಕೇಸುಗಳು ಮಾತ್ರ ಖುಲಾಸೆ ಆಗಿದ್ದಾವೆ. ಅಂತವರಿಗೆ ಮಾತ್ರ 143 ಇಷ್ಟು ಜನರಿಗೆ ಮಾತ್ರ ಶಿಕ್ಷೆ ಆಗಿದೆ. ಇದು ಬಹಳ ವಿಪರ್ಯಾಸದ ಸಂಗತಿ. ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಮೆಷಿನ್ಗಳು ಮಗುವಿನ ಆರೋಗ್ಯದ ಸ್ಥಿತಿಗತಿಯನ್ನ ಕುರಿತು ಹೇಳ್ಬೇಕಾಗಿದ್ದನ್ನ ಬಿಟ್ಟು ಇಲ್ಲಿ ಲಿಂಗ ಪತ್ತೆಗೆ ನಿಂತಿರುವಂತದ್ದು ದುರಂತ ಅನ್ನುವಂಥದ್ದನ್ನು ಕೂಡ ನಾವು ಗಮನಿಸ್ಕೋಬಹುದು. ಹೆರಿಗೆಗೆ ಮುನ್ನ ಭ್ರೂಣಲಿಂಗ ಪತ್ತೆಯನ್ನ ಮಾಡಿದಂತ ವೈದ್ಯರು ಇರ್ಬೋದು, ನರ್ಸ್ ಇರ್ಬೋದು, ಯಾರೇ ಇರ್ಬೋದು, ಈ ಅಪರಾಧಕ್ಕೆ 3 ವರ್ಷ ಜೈಲು ಶಿಕ್ಷೆ ಇದೆ, 10,000 ರೂಪಾಯಿ ದಂಡ ಇದೆ. ಇದಕ್ಕೆ ಸಹಾಯ ಮಾಡಿದಂತವರಿಗೆ 3 ವರ್ಷ ಜೈಲು, 50,000 ರೂಪಾಯಿ ದಂಡ ಇದೆ. ಇಂತಹ ನಿಯಮಕ್ಕೆ ಒಳಪಟ್ಟು ಶಿಕ್ಷೆ ಅನುಭವಿಸಿದವರು ಮಾತ್ರ ಕೇವಲ ಬೆರಳೆಣಿಕೆಯಷ್ಟು ಮಾತ್ರ ಅಂತನ್ನುವಂಥದ್ದು ವಿಷಾದದ ಸಂಗತಿ. ಸುಪ್ರೀಂ ಕೋರ್ಟ್ ಭ್ರೂಣ ಹತ್ಯೆ ಮಾಡುವ ವಿವಿಧ ರೀತಿಯ ಕ್ಲಿನಿಕ್ ಮತ್ತು ಅಲ್ಟ್ರಾಸೌಂಡ್ ಕೇಂದ್ರಗಳ ಮೇಲೆ ನಿಗಾ ಇಡಬೇಕು ಅಂತ ಕಾಯ್ದೆಯನ್ನೇನೋ ಜಾರಿಗೆ ಮಾಡಿದೆ. ಆದ್ರೆ 2-3 ವರ್ಷಗಳಿಂದ ಅವ್ಯಾಹತವಾಗಿ ಸಾಗಿರುವಂತಹ ಈ ಭ್ರೂಣ ಹತ್ಯೆ ಒಂದು ಸಾಂಸ್ಕೃತಿಕ ಅತ್ಯಾಚಾರ ಅಂತಾನೆ ನಾವು ಗಮನಿಸಿಕೊಂಡು ಬರಬಹುದಾದ್ರೆ, ಇದನ್ನ ತಡೆಯೋದಕ್ಕೆ ಸರ್ಕಾರ ತೆಗೆದುಕೊಂಡಂತಹ ಕ್ರಮಗಳು ಕೂಡ ಇಲ್ಲಿ ವಿಫಲ ಆಗ್ತಾ ಇರುವಂತದ್ದು. ಯಾಕಂದ್ರೆ ಇದು ಕುಟುಂಬದಲ್ಲೇ ಗೊತ್ತಿಲ್ಲದೇನೆ ನಡೀತಾ ಇರೋದ್ರಿಂದ ಹೇಗೆ ಇದನ್ನ ನಿಗಾ ವಹಿಸ್ಬೇಕು ಅನ್ನುವಂಥದ್ದೊಂದು ಯಕ್ಷ ಪ್ರಶ್ನೆಯಾಗಿ ನಮಗೆ ಕಾಣಿಸ್ಕೊಳ್ಳುತ್ತೆ. ಒಟ್ಟಿನಲ್ಲಿ ಮಹಿಳೆ ಘನತೆಯಿಂದ ಬದುಕುವುದು ದೂರ ಉಳಿತು. ಅವಳು ನಿರ್ವಿಘ್ನವಾಗಿ ಹುಟ್ಟುವಂತ ಹಕ್ಕನ್ನೇ ಕಳೆದುಕೊಳ್ತಿರುವಾಗ ದೇಶದ ಸಮಗ್ರ ಅಭಿವೃದ್ಧಿ ಅನ್ನುವಂಥದ್ದು
ಕನಸಿನ ಮಾತೇ ಸರಿ ಅಂತನ್ನುವಂಥದ್ದನ್ನ ನಾವು ಬಹಳ ಸೂಕ್ಷ್ಮವಾಗಿ ಇದನ್ನ ಗಮನಿಸ್ಕೋಬೇಕಾಗುತ್ತೆ. ಯಾಕೆಂದ್ರೆ ಇದೆಲ್ಲ ಕೂಡ ನಮ್ಮ ಮಧ್ಯೆ ನಮ್ಮ ಕುಟುಂಬ, ನಮ್ಮ ಸಮಾಜದ ಅಕ್ಕಪಕ್ಕ ಇಲ್ಲೇ ನಡೀತಾ ಇರುತ್ತೆ. ಆದ್ರೆ ಅದನ್ನ ಗಮನಿಸಿಕೊಳ್ಳದೆ ನಾವು ಹೋದಾಗ ಸ್ವಲ್ಪ ಗಂಭೀರವಾಗಿ ಇಂಥ ವಿಚಾರಗಳು ಹಂಚಿಕೊಳ್ಳುವಂತಹ ಒಂದು ವೇದಿಕೆಯನ್ನ ನಾವು ಸೃಷ್ಟಿ ಮಾಡ್ಕೊಳ್ಬೇಕಾಗಿದೆ. ಇನ್ನು ಸ್ತ್ರೀಯ ಮಹತ್ವ ಎಷ್ಟು ಅಂತನ್ನೋದನ್ನ ನಾವು ನೋಡ್ಕೊಂಡ್ ಬರೋದಾದ್ರೆ, ನಾ ಬರೀ ಭ್ರೂಣವಲ್ಲ. ಹೌದು, ಸ್ತ್ರೀ ಬರೀ ಭ್ರೂಣ ಅಲ್ಲ. ಅವಳಿಗೊಂದು ಅಸ್ತಿತ್ವ ಇದೆ, ಅವಳಿಗೊಂದು ಬೆಲೆ ಇದೆ. ಸಾಮಾಜಿಕ ರಚನೆಯಲ್ಲಿ ಮಹಿಳೆಯ ಪಾಲು ಕೂಡ ಗಣನೀಯವಾಗಿದೆ. ಅವಳಿಲ್ಲದ ಸಮಾಜವನ್ನ ಊಹಿಸುವುದು ಕೂಡ ಕಷ್ಟ. ಸಮಾಜದ ಅರ್ಧ ಭಾಗವೇ ಅವಳಾಗಿರುವಾಗ ಅವಳನ್ನ ಅಪಮೂಲೀಕರಣಕ್ಕೆ ಒಳಪಡಿಸಿ ವಿನಾಶದ ಅಂಚಿಗೆ ತಳ್ಳಲ್ಪಟ್ಟರೆ ಸಮಾಜ ಪಾರ್ಶ್ವವಾಯುವಿನಂತ ಕಾಯಿಲೆಯಿಂದ ನಳಬೇಕಾಗುತ್ತೆ. ಹೌದು, ಮನುಷ್ಯ ದೇಹದ ಒಂದು ಭಾಗ ಊನ ಆಯ್ತು ಅಂದ್ರೆ ಅದು ಅನಾರೋಗ್ಯಕರ ಲಕ್ಷಣ. ಹಾಗೆ ಸಮಾಜದ ಒಂದು ಭಾಗವಾದ ಮಹಿಳೆಯ ಕುರಿತಾದ ನಿರ್ಲಕ್ಷ್ಯ ಸಮಾಜದ ಅನಾರೋಗ್ಯದ ದ್ಯೋತಕ. ಭಾರತೀಯರಲ್ಲಿರುವ ಅರ್ಧನಾರೀಶ್ವರ ಪರಿಕಲ್ಪನೆಯನ್ನ ನಾವಿಂದು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಸ್ನೇಹಿತರೆ, ನಾನಿಲ್ಲಿ ಏನ್ ಹೇಳೋದಕ್ಕೆ ಬಯಸ್ತಾ ಇದ್ದೇನೆ ಅಂತಂದ್ರೆ, ಭಾರತೀಯರ ಪರಿಕಲ್ಪನೆಯಲ್ಲಿ ಅರ್ಧನಾರೀಶ್ವರ ಪರಿಕಲ್ಪನೆ ಇದೆ. ಭಾರತೀಯ ಸಂಸ್ಕೃತಿಯಲ್ಲಿ ಅರ್ಧನಾರೀಶ್ವರ ಪರಿಕಲ್ಪನೆ ಅಂದ್ರೆ ಅರ್ಧ ಭಾಗ ಶಿವ, ಅರ್ಧ ಭಾಗ ಶಿವೆ. ಅಂದ್ರೆ ಒಂದು ಸಮಾಜ, ಪರಿಪೂರ್ಣ ಸಮಾಜ ಅಂದ್ರೆ ಹೆಣ್ಣು ಮತ್ತು ಗಂಡು ಸರಿಸಮಾನವಾದಂತಹ ಒಂದು ಅಭಿವೃದ್ಧಿ ಹಂತದಲ್ಲಿ ಇರ್ಬೇಕು. ಆದ್ರೆ ಪುರುಷನಷ್ಟೇ ಅಭಿವೃದ್ಧಿಯನ್ನ ಹೊಂದಿ ಮಹಿಳಾ ಒಂದು ಅರ್ಧ ಭಾಗ ಅದು ಅನಭಿವೃದ್ಧಿಯನ್ನ ಕಾಣ್ತಾ ಇದ್ರೆ ಇದೊಂದು ಸಮಾಜದ ಅನಾರೋಗ್ಯಕರ ಲಕ್ಷಣ ಅಂತಾನೆ ಪರಿಭಾವಿಸ್ಬೇಕಾಗುತ್ತೆ. ಹೀಗಾಗಿ ಈ ಸಮಾಜ ಪರಿಪೂರ್ಣ ಆಗ್ಬೇಕು, ಆರೋಗ್ಯಕರವಾಗಿ ಜೀವಿಸ್ಬೇಕು ಅಂತಂದ್ರೆ ಇಬ್ಬರ ಅಭಿವೃದ್ಧಿಯು ಕೂಡ ಅಷ್ಟೇ ಪ್ರಮುಖವಾಗಿರುತ್ತೆ ಅಂತನ್ನುವುದು ಇದು ಅರ್ಧನಾರೀಶ್ವರ ಪರಿಕಲ್ಪನೆ ಮತ್ತು ಸ್ತ್ರೀ ಪುರುಷರ ಸಮಾನತೆಯ ಸಂಕೇತ. ಇದನ್ನ ಭಾರತೀಯ ಸಂಸ್ಕೃತಿ ಅನಾದಿ ಕಾಲದಿಂದಲೂ ಕೂಡ ಅದನ್ನ ಹೇಳ್ಕೊಳ್ತಾ ಬಂದಿದೆ. ಆದ್ರೆ ಅದನ್ನ ಅರ್ಥೈಸಿಕೊಳ್ಳುವುದರಲ್ಲಿ ನಾವೆಲ್ಲೂ ತಪ್ತಾ ಇದ್ದೇವೆ ಅನ್ನುವಂಥದ್ದನ್ನು ಕೂಡ ನಾವು ನೋಡ್ಬೇಕಾಗುತ್ತೆ. ಇದನ್ನ ನಾವು ಲಿಂಗ ಸಮಾನತೆ ಅಂದ್ರೆ ಅರ್ಧನಾರೀಶ್ವರ ಪರಿಕಲ್ಪನೆ ಒಂದು ಲಿಂಗ ಸಮಾನತೆ ಅನ್ನುವಂಥದ್ದು ಕೂಡ ಬಹಳಷ್ಟು ನಾವಿವತ್ತು ತಿಳಿದುಕೊಳ್ಳಬೇಕಾದಂತ ಒಂದು ಸಂಗತಿ. ನಾನಿಲ್ಲೊಂದು ಕೆಲವೊಂದು ವಿಚಾರಗಳನ್ನ ಸುಮ್ನೆ ಒಂದಿಷ್ಟು ಉದಾಹರಣೆಗಳನ್ನ ಇಟ್ಕೊಂಡು ಉಪನ್ಯಾಸ ಬೇಜಾರಾಗ್ಬಾರ್ದು ಅನ್ನೋ ರೀತಿಯಲ್ಲಿ ಕೆಲವೊಂದು ವಿಚಾರಗಳನ್ನ ನಿಮಗೂ ಪ್ರಶ್ನೆ ಮಾಡ್ಕೊಳ್ತಾ ಹೋಗ್ತೇನೆ. ನೋಡಿ, ಮುತ್ತು, ರತ್ನ, ಹವಳ, ವಜ್ರ, ವೈಢೂರ್ಯ, ಬಂಗಾರ, ಬೆಳ್ಳಿ ಮುಂತಾದವುಗಳಿಗೆ ಬೆಲೆ ಹೆಚ್ಚು. ನಾವೆಲ್ಲ ಈಗ ಅದನ್ನ ಬಹಳಷ್ಟು ಮಾರುಕಟ್ಟೆಯಲ್ಲಿ ಅವುಗಳಿಗೆ ಎಷ್ಟು ಬೆಲೆ ಇದೆ ಅಂತ ಅನ್ನುವಂಥದ್ದನ್ನ ನಾವು ನೋಡ್ತಾ ಇದ್ದೇವೆ. ಹಾಗಾದ್ರೆ ಅವುಗಳಿಗೆ ಯಾಕೆ ಬೆಲೆ ಹೆಚ್ಚು? ಯಾಕೆ ಅವುಗಳಿಗೆ ಬೆಲೆ ಹೆಚ್ಚು ಅಂತಂದ್ರೆ ಅವುಗಳ ಲಭ್ಯತೆಯ ಕೊರತೆ. ಅಂದ್ರೆ ಅವುಗಳು ಸುಲಭವಾಗಿ ನಮ್ಗೆ ಸಿಗೋದಿಲ್ಲ. ಬಹಳಷ್ಟು ಇದ್ವು ಅಂತಂದ್ರೆ ಅವುಗಳ ಬೆಲೆ ಕಡಿಮೆ ಇರ್ತಿತ್ತೇನೋ. ಹಾಗಾದ್ರೆ ಇಲ್ಲಿ ಮಹಿಳೆಯ ಸಂದರ್ಭಕ್ಕೆ ಬಂದಾಗ ಸ್ತ್ರೀಗೆ ಯಾಕೆ ಬೆಲೆ ಇಲ್ಲ ಅಂತ ನಾವು ಪ್ರಶ್ನೆ ಮಾಡಿದ್ರೆ, ಅವಳು ಬೇಕಾದಾಗ ಸುಲಭವಾಗಿ ಸಿಗ್ತಾಳೆ, ನೀರಿನಂತೆ ಅವಳು ಸುಲಭವಾಗಿ ಸಿಕ್ಬಿಡ್ತಾಳೆ ಅಂತನ್ನೋ ಕಾರಣಕ್ಕೇನು ಅಂತನ್ನುವಂಥದ್ದು ಒಂದು ಪ್ರಶ್ನೆ ನಮ್ ತಲೆ ಒಳಗೆ ಸುಳಿಯುತ್ತೆ. ನೋಡಿ, ಈಗೇನು ನಾವು ನೀರನ್ನ ಬೆಲೆ ಕೊಟ್ಟೆ ಅಂದ್ರೆ ಹಣ ಕೊಟ್ಟೆ ನೀರನ್ನ ತಗೊಳ್ತಾ ಇದ್ದೇವೆ. ಆದ್ರೆ ಹಿಂದೊಮ್ಮೆ ನೀರು ಬಹಳ ಸಲೀಸಾಗಿ ನಮ್ಗೆ ಸಿಗ್ತಾ ಇತ್ತು. ಹಂಗೆ ಹೆಣ್ಮಕ್ಳು ಕೂಡ ಬಹಳ ಬೇಗನೆ ಸುಲಭವಾಗಿ ಅವರು ಸಿಗ್ತಾ ಇದ್ರು ನೀರಿನಂತೆ. ಆದ್ರೆ ನಾವು ಯೋಚಿಸೋಣ, ಹೀಗೂ ಒಂದು ಕಾಲ ಬರ್ಬೋದಲ್ಲ, ನಮಗೆ ಒಂದು ಹನಿ ಕುಡಿಯೋದಕ್ಕೆ ನೀರೂ ಸಿಗ್ಲಾರ್ದಂತ ಪರಿಸ್ಥಿತಿ ಬಂತು ಅಂತ ಊಹಿಸ್ಕೊಳ್ಳೋಣ. ಆಗ ಎಂಥ ಶ್ರೀಮಂತರಿರ್ಲಿ, ಎಂಥ ಮಹಾರಾಜ ಇರ್ಲಿ, ರಾಜ ಮಹಾರಾಜರಿರ್ಲಿ, ಅವರೆಲ್ಲ ತಮ್ಮ ಮುತ್ತು, ಮಾಣಿಕ್ಯ, ರತ್ನ ಇವುಗಳನ್ನ ಕೊಟ್ಟೆ ಆ ಒಂದು ನೀರನ್ನ ಕೊಂಡ್ಕೊಳ್ಬೇಕಾಗುತ್ತೆ. ಹಾಗೆ ಊಹಿಸ್ಕೊಳ್ಳಿ, ಒಂದು ಕಾಲದಲ್ಲಿ ಮಹಿಳೆ ಇಲ್ಲದೆ ಹೋದರೆ ಅವಳ ಆ ಒಂದು ಸ್ಥಿತಿಯು ಕೂಡ ಹಾಗೆ ಆಗ್ಬೋದಲ್ಲ. ಅವಳನ್ನ ದೊರಕಿಸಿಕೊಳ್ಳೋದಕ್ಕೆ ತಮ್ಮ ಮಣಿ, ಮುಕುಟ, ತಮ್ಮ ರತ್ನ, ಸಂಪತ್ತು ಎಲ್ಲವನ್ನೂ ಕೂಡ ಅವರು ಒತ್ತೆ ಇರ್ಬೇಕಾಗುತ್ತಲ್ಲ. ಹೀಗೆ ಅವಳಿಲ್ಲದ ಅಂದ್ರೆ ಮಹಿಳೆ ಇಲ್ಲದ ಬದುಕನ್ನು ಕೂಡ ನಾವು ಊಹಿಸ್ಕೊಳ್ಳೋದಕ್ಕೆ ಅಸಾಧ್ಯ ಆಗುತ್ತೆ. ಯಾಕೆ ಅಂತಂದ್ರೆ ಒಂದಿಲ್ಲ ಒಂದು ಹಂತಕ್ಕೆ ಮಹಿಳೆ ಬೇಕೇ ಬೇಕು. ಇಲ್ಲಿ ಕೆಲವು ಪ್ರಶ್ನೆಗಳು. ಪುರುಷನಿಗೆ ಸ್ತ್ರೀಯು ಯಾವಾಗ ಬೇಕಾಗ್ತಾಳೆ? ಯಾವ ಸ್ಥಿತಿಯಲ್ಲಿ ಬೇಕಾಗ್ತಾಳೆ? ಎಂತ ಸಂಬಂಧದಲ್ಲಿ ಬೇಕಾಗ್ತಾಳೆ? ಇದು ಪುರುಷರಿಗೆ ಬಿಟ್ಟ ಪ್ರಶ್ನೆಗಳು. ಇದರ ಉತ್ತರಗಳನ್ನ ತುಂಬಾ ಗಂಭೀರವಾಗಿ ನಾವು ಹುಡುಕ್ಬೇಕಾಗುತ್ತೆ. ಈಗ ಉದಾಹರಣೆಗೆ ಯಾವ ರೀತಿಯಾಗಿ ಈ ಉದಾಹರಣೆಗಳನ್ನ ನಾವು ನೋಡ್ಬೇಕು ಅಂತಂದ್ರೆ, ಇಲ್ಲಿ ಮಹಿಳೆ ಇಲ್ಲದಂತಹ ಈಗ ಮಹಿಳೆ ಪುರುಷನಿಗೆ ಯಾವ ರೂಪದಲ್ಲಿ, ಯಾವ ಸಂಬಂಧದಲ್ಲಿ ಹೆಂಗ್ ಬೇಕಾಗ್ತಾಳೆ ಅಂತನ್ನುವಂಥದ್ದನ್ನ ನಾವು ನೋಡಿದ್ರೆ, ಅದಕ್ಕೊಂದು ಉದಾಹರಣೆಯನ್ನ ನಾ ಹೇಳ್ತಾ ಇದ್ದೆ.
ಆ ಉದಾಹರಣೆ ಏನಂದ್ರೆ ಒಂದು ಮನೆಯಲ್ಲಿ ಪತ್ನಿ ಮತ್ತು ವಿಧವೆಯಾದ ಸಹೋದರಿ ಇರ್ತಾಳೆ ಅಂತ ಅನ್ಕೊಳ್ಳೋಣ. ಆಗ ಪುರುಷನಿಗೆ ಯಾರು ಹೆಚ್ಚು ಅವಶ್ಯಕ ಆಗ್ತಾರೆ? ಆಗ ಪತ್ನಿನೇ ಹೆಚ್ಚು ಅವಶ್ಯಕ ಆಗ್ತಾಳೆ. ಅವನ ಬೇಕು ಬೇಡ ನೋಡ್ಕೊಳ್ಳೋದಕ್ಕೆ, ಮಕ್ಕಳ ಪಾಲನೆ ಪೋಷಣೆ ಮಾಡೋದಕ್ಕೆ, ಎಲ್ಲದಕ್ಕೂ ಪತ್ನಿಯನ್ನೇ ಅವನು ಅವಲಂಬಿಸ್ತಾನೆ. ಅಕಸ್ಮಾತ್ ತನ್ನ ಪತ್ನಿ ಹೆರಿಗೆಗೆ ಎಂದು ತವರು ಮನೆಗೆ ಹೋದ್ರೆ ಆಗ ಯಾರು ಅವಶ್ಯಕ ಆಗ್ತಾರೆ ಅಂತಂದ್ರೆ ಅವನ ವಿಧವೆ ಸಹೋದರಿ. ಅವನ ಬೇಕು ಬೇಡ, ಅವನ ಮಕ್ಕಳ ಪಾಲನೆ ಪೋಷಣೆ, ಹೀಗೆ ಎಲ್ಲದಕ್ಕೂ ಅವನು ಮತ್ತೆ ತನ್ನ ವಿಧವೆಯಾದ ಸಹೋದರಿಯನ್ನ ಅವನು ಅನುಸರಿಸ್ಬೇಕಾಗುತ್ತೆ. ಅದಕ್ಕೆ ಅವನು ಅವಳ ಸಹಾಯವನ್ನ ಕೇಳ್ಕೋಬೇಕಾಗುತ್ತೆ. ಹೀಗೆ ಸಹೋದರಿಯಾಗಿ ಅವಳ ಸಹಾಯ ಪುರುಷನಿಗೆ ಅವಾಗ ಬಹಳ ಅವಶ್ಯಕ ಆಗುತ್ತೆ. ಹೀಗೆ ಮಗಳು, ಸೊಸೆ ಮುಂತಾದ ಸಂಬಂಧಗಳಲ್ಲಿ ಪುರುಷನಿಗೆ ಮಹಿಳೆ ಒಂದಿಲ್ಲ ಒಂದು ಹಂತದಲ್ಲಿ ಪೂರಕವಾಗಿ ನಿಲ್ತಾಳೆ. ಇನ್ನು ಎರಡನೇದಾಗಿ ಮಹಿಳೆಯ ಕಾರಣದಿಂದ ರಾಮಾಯಣ ಮತ್ತು ಮಹಾಭಾರತ ನಡೆದ್ವು, ರಾಜ್ಯ ಸಾಮ್ರಾಜ್ಯಗಳು ಉರುಳಿದ್ವು ಅಂತ ಅನ್ನುವಂಥದ್ದನ್ನು ಕೂಡ ಹೇಳ್ತಾರೆ. ಹೀಗೂ ಮಹಿಳೆಯನ್ನ ಹೀಯಾಳಿಸಿದ್ದುಂಟು. ಆದ್ರೆ ಇದಕ್ಕೆ ನಾವು ಭಿನ್ನ ರೀತಿಯಲ್ಲಿ ಉತ್ತರವನ್ನ ಕಂಡುಕೊಳ್ಳುವಂತ ಸಾಧ್ಯತೆಯೂ ಕೂಡ ಇದೆ. ಅದೇನು ಅಂತಂದ್ರೆ ಈ ಎರಡು ಹಂತದಲ್ಲಿ ಮೊದಲ ಹಂತದಲ್ಲಿ ನಾವೇನು ಅಂದ್ರೆ ಮಹಿಳೆಗಾಗಿ ಪುರುಷ ತನ್ನ ರಾಜ್ಯ ಸಾಮ್ರಾಜ್ಯಕ್ಕೆ ಸಂಪತ್ತಿಗೆ ಮಹತ್ವವನ್ನ ನೀಡ್ಲಿಲ್ಲ. ಮಹಿಳೆಗಿಂತ ಅವೆಲ್ಲ ನಗಣ್ಯ ಆದ್ವು. ಮಹಿಳೆಯ ಬೆಲೆ ಎಷ್ಟು ಮಹತ್ವದ್ದಾಯ್ತು. ಹೀಗಾಗಿ ರಾಜ್ಯ ಸಾಮ್ರಾಜ್ಯಗಳು ಉರುಳಿದ್ವು, ರಾಮಾಯಣ ಮಹಾಭಾರತಗಳು ನಡೆದ್ವು ಅಂತ ಒಂದು ಹಂತದಲ್ಲಿ ಹೇಳ್ಬೋದಾದ್ರೆ, ಎರಡನೇ ಹಂತದಲ್ಲಿ ಮಹಿಳೆ ಪುರುಷನಿಗೆ ದೊರೆಯದೇ ಇದ್ದಾಗ ಪುರುಷ ಸ್ವಯಂ ರಹಿತನಾಗ್ತಾನೆ, ನೀಚ ಪ್ರವೃತ್ತಿಗೆ ಇಳಿತಾನೆ, ತನ್ನೊಳಗಿದ್ದ ಪಶುತ್ವವನ್ನ ಅವನು ಹೊರ ಹಾಕ್ತಾನೆ ಅನ್ನುವಂಥದ್ದು ಕೂಡ ಸತ್ಯ. ಹೀಗೆ ಮಹಿಳೆಯ ಒಂದು ದೊರಕುವಿಕೆ ಮತ್ತು ಅವಳ ಇರುವಿಕೆ ಮತ್ತು ಅವಳ ಸಹಾಯ, ಇವುಗಳಿಂದ ಮನುಷ್ಯನ ಮನಸ್ಥಿತಿ ಒಂದು ಸ್ವಲ್ಪ ಸೀಮಿತದಲ್ಲಿ ಇರ್ಬೋದು ಮತ್ತು ಇರುತ್ತೆ ಅಂತನ್ನುವಂಥದ್ದು ಕೂಡ ಅದೊಂದು ಸತ್ಯವಾದಂತಹ ಒಂದು ಪ್ರಾಯೋಗಿಕವಾದಂತಹ ಸತ್ಯಗಳೇ ಇವೆಲ್ಲ ಅಂತನ್ನುವಂಥದ್ದನ್ನ ನಾವು ನೋಡ್ಕೊಂಡು ಬರ್ಬೇಕಾಗುತ್ತೆ. ಸ್ತ್ರೀಯ ಮಹತ್ವ ಎಷ್ಟು? ಇದೊಂದು ಪ್ರಶ್ನೆ. ಈ ಪ್ರಶ್ನೆಗೆ ಬಂಗಾಲಿ ಭಾಷೆಯ ಸುಪ್ರಸಿದ್ಧ ಸಾಹಿತಿಗಳಾದಂತಹ ಶರಶ್ಚಂದ್ರ ಚಟ್ಟೋಪಾಧ್ಯಾಯರು ಹೀಗೆ ಉತ್ತರವನ್ನ ಹೇಳ್ತಾರೆ. ಸ್ತ್ರೀಯ ಮಹತ್ವ ಎಷ್ಟು ಅಂತಂದ್ರೆ, ಅವಳು ಎಷ್ಟರ ಮಟ್ಟಿಗೆ ಸೇವಾ ಪರಾಯಣಳು, ಸ್ನೇಹಶೀಲಳು, ಸಚಿತ್ವದ ಭಾವನೆಯನ್ನು ಉಳ್ಳವಳು, ದುಃಖ ದುಮ್ಮಾನಗಳು ಬಂದಾಗ ಎಷ್ಟು ಮೌನವಾಗಿ ಸಹಿಸಬಲ್ಲವಳು, ಅವಳಿಂದ ಪುರುಷನಿಗೆ ದೊರಕುವ ಸುಖ, ಲಾಲಸೆ, ಕಾಮಭಾವನೆಯನ್ನ ಅವಳು ಹೇಗೆ ಸಂಯಮಿಸಿಕೊಳ್ಳುವಳು, ಹೇಗೆ ತೃಪ್ತಿಗೊಳಿಸಬಲ್ಲಳು, ಹೀಗೆ ಮುಂತಾದ ಈ ಪ್ರಶ್ನೆಗಳಿಗೆ ಜಗತ್ತಿನ ಇತಿಹಾಸವನ್ನ ತೆರೆದು ಉತ್ತರಗಳನ್ನ ಹುಡುಕಿ ಸ್ತ್ರೀಯ ಮಹತ್ವವನ್ನ ಅರಿಯಬೇಕಾಗುತ್ತದೆ ಎಂಬುದು ನಿರ್ವಿವಾದ ಅಂತ ಶರಶ್ಚಂದ್ರ ಚಟ್ಟೋಪಾಧ್ಯಾಯರು ಉತ್ತರಿಸ್ತಾರೆ. ಹೀಗಿರುವಾಗ ಅವಳು ಕೇವಲ ಭ್ರೂಣವಲ್ಲ, ಅವಳ ಅಸ್ತಿತ್ವದಿಂದ ಈ ಬದುಕು ಸುಂದರವಾಗುತ್ತದೆ. ಅದಕ್ಕಾಗಿ ರಾಷ್ಟ್ರಕವಿ ಕುವೆಂಪು ತಮ್ಮನ್ನ ಹೇಮಿಗಂಡ ಅಂತ ಕರ್ಕೊಂಡ್ರು. ಇನ್ನೊಬ್ಬ ರಾಷ್ಟ್ರಕವಿ ಜೆ ಶುರುದ್ರಪ್ಪನವರಂತೂ ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ, ತಂದೆ ಮಗುವ ತಬ್ಬಿದಾಕೆ, ನಿನಗೆ ಬೇರೆ ಹೆಸರು ಬೇಕೆ, ಸ್ತ್ರೀ ಎಂದರೆ ಎಷ್ಟೇ ಸಾಕೆ ಎಂದು ಪ್ರಶ್ನಿಸಿದ್ರು. ಎಸ್ ನರಸಿಂಹಸ್ವಾಮಿಯವರಂತೂ ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ನನಗದೆ ಕೋಟಿ ರೂಪಾಯಿ ಅಂತ, ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ನಾನು ಒಬ್ಬ ಸಿಪಾಯಿ ಅಂತ ಅವರು ಆ ಮಹಿಳೆಗೆ, ಆ ಸತಿತ್ವಕ್ಕೆ ಶರಣಾಗತರೇ ಆಗ್ಬಿಡ್ತಾರೆ. ಇನ್ನು ವರಕವಿ ಬೇಂದ್ರೆಯವರಂತೂ ಈ ಎಲ್ಲ ಮಾತುಗಳನ್ನ ಒಪ್ಪಿ ಅನುಮೋದಿಸುವವರಂತೆ, ಗಂಡು ದರ್ಪವ ಹರಿದು ಬಿರುಸು ಬಿಂಕವ ತೊರೆದು ತೋಳ ತೊಟ್ಟಿಲ ಮಗುವಾಗಿ ಬಂದೆ, ಗೊಂಬೆ ಆಡಿಸದಂತೆ ಆಡಿಸೆಂದೆ, ನಿನ್ನ ತಾಯ್ತನದ ಸೈರಣೆಯ ವಿತರಣೆಯಾಗಬೇಕು, ನಿನ್ನ ತಾಳ್ಮೆಯ ಸೈಂಪಿನೊಂದು ಕರುಣೆಯು ಸಾಕು ಎಂದು ಹೇಳುತ್ತಲೇ ಮಹಿಳೆಯ ತಾಯ್ತನದ ತಾಳ್ಮೆಯ ಕರುಣೆಯ ದೀಪಗಳನ್ನೇ ಬೆಳಗಿಸಿ ಬಿಡ್ತಾರೆ. ಅದಕ್ಕೆಂದೇ ಇರ್ಬೋದು ನಮ್ಮ ರಾಮಕೃಷ್ಣ ಪರಮಹಂಸರಂತ ದಿವ್ಯಜ್ಞಾನಿಗಳು ಸಹ ತಮ್ಮ ಸತಿಯಾದ ಶಾರದಾ ಮಾತೆಯನ್ನ ಸ್ವತಃ ಅವರು ಪೂಜಿಸಿರುವುದನ್ನ ನಾವು ನೋಡ್ಕೊಂಡು ಬರ್ತೇವೆ. ಹೀಗೆ ಇರುವಾಗ ಯುರೋಪಿಯನ್ನರು ಭಾರತೀಯರನ್ನ ಪ್ರಶ್ನೆ ಮಾಡಿದ್ರಂತೆ. ಎಂಥ ದೊಡ್ಡ ಪ್ರಶ್ನೆ ಅಂದ್ರೆ ಅವರು ಭಾರತೀಯರನ್ನ ಕೇಳ್ತಾರೆ, ನಿಮಗೆ ಸ್ತ್ರೀಯರ ಮಹತ್ವ ಏನು ಎಂಬುದೇ ಗೊತ್ತಿಲ್ಲ, ನೀವು ಅವರನ್ನ ಗೌರವಿಸುವುದಿಲ್ಲ, ಆಮೋದ ಪ್ರಮೋದಗಳಲ್ಲಿಯೂ ಅವರಿಗೆ ಸರಿ ಸಮಾನವಾದ ಅವಕಾಶವನ್ನ ಕೊಡೋದಿಲ್ಲ, ಅವರನ್ನ ಸದಾ ಮನೆಯ ಕೋಣೆಗಳಲ್ಲೇ ಬಂಧಿಸಿ ಮುಚ್ಚಿಟ್ಟಿರ್ತೀರಿ, ಅದಕ್ಕಾಗಿ ನಿಮ್ಮನ್ನ ಅನಾಗರಿಕರು ಎಂದು ನಾವು ಕರೆಯುತ್ತೇವೆ, ಹೀಗೆ ಕರೆಯುವುದು ಸೂಕ್ತವಲ್ವೇ ಅಂತ ಅವರು ಭಾರತೀಯರನ್ನ ಪ್ರಶ್ನಿಸಿದ್ರು. ಭಾರತೀಯರೇನು ಇದನ್ನು ಸಲೀಸಾಗಿ ಒಪ್ಕೊಂಡ್ರೇನೋ ಇಲ್ಲ, ಆದ್ರೆ ಭಾರತೀಯರು ಅದನ್ನ ಅಷ್ಟು ಸುಲಭವಾಗಿ ಒಪ್ಕೊಳ್ಳಿಲ್ಲ.
ತಮ್ಮನ್ನ ತಾವು ಸಮರ್ಥನೆ ಮಾಡ್ಕೊಂಡ್ರು. ಹೆಂಗ್ ಸಮರ್ಥನೆ ಮಾಡ್ಕೊಂಡ್ರು ಅಂತಂದ್ರೆ ಮನುಸ್ಮೃತಿಯ ಪೂಜಾರ ವಾಕ್ಯವನ್ನೇ ಅವ್ರು ಜಪಿಸಿದ್ರು. ನಾವು ಮಹಿಳೆಯರಿಗೆ ದೇವತೆ ಅಂತನ್ನುವಂತ ಅತ್ಯುನ್ನತವಾದ ಸ್ಥಾನವನ್ನೇ ಕೊಟ್ಬಿಟ್ಟಿದ್ದೇವೆ. ಯತ್ರ ನಾರಿ ಪೂಜ್ಯಂತೆ ತತ್ರ ದೇವತಾ ರಮಂತೆ ಎಂದು ನಾವು ಮಹಿಳೆಯನ್ನ ಪೂಜಿಸಿದ್ದೇವೆ, ಗೌರವಿಸಿದ್ದೇವೆ ಅಂತ ಭಾರತೀಯರು ಹೇಳಿದ್ರು. ಹೌದು, ಭಾರತೀಯರು ಮಹಿಳೆಯನ್ನ ಪೂಜಿಸಿದ್ರು. ಹೇಗ್ ಪೂಜಿಸಿದ್ರು, ಎಷ್ಟು ಪೂಜಿಸಿದ್ರು, ಯಾಕೆ ಪೂಜಿಸಿದ್ರು ಎಂಬ ಪ್ರಶ್ನೆಗಳ ಜೊತೆಗೆ ಅನೇಕ ರಹಸ್ಯಗಳು ಇಲ್ಲಿ ಹೊರ ಬರ್ತವೆ. ಅದಕ್ಕೆ ನಾವ್ ಇದನ್ನ ತುಂಬಾ ಗಂಭೀರವಾಗಿ ನೋಡ್ಕೊಂಡ್ ಬರ್ಬೇಕಾಗುತ್ತೆ ಅಂತ ನಾ ಪ್ರಾರಂಭದಲ್ಲೇ ಹೇಳಿದ್ದೆ. ಆ ಪೂಜೆ ಹೇಗಿದೆ ಅಂತ ಅನ್ನೋದನ್ನ ನೋಡೋಣ. ಭಾರತೀಯರಲ್ಲಿ ಸ್ತ್ರೀಗೆ ಸತಿತ್ವ ಉಂಟು. ಬಹಳ ಸೂಕ್ಷ್ಮವಾದ ಅವಲೋಕನ ಇದೆ. ಸ್ತ್ರೀಗೆ ಸತಿತ್ವ ಉಂಟು, ಪತಿವ್ರತ ಪಟ್ಟವೂ ಉಂಟು. ಆದ್ರೆ ಪುರುಷನಿಗೆ ಅಂಥದ್ದೇನೂ ಇಲ್ಲ. ಪತಿತ್ವ ಎಂಬುದಾಗಲಿ ಸತಿವ್ರತ ಅನ್ನುವಂಥದ್ದಾಗ್ಲಿ ಇಲ್ಲ. ಈ ಕಾರಣದಿಂದ ನಮ್ಮ ದೇಶದಲ್ಲಿ ಸತಿ ಸಹಗಮನ ಇತ್ತೇ ವಿನಃ ಪತಿ ಸಹಗಮನ ಇದ್ದಿಲ್ಲ. ಪತಿ ತೀರ್ಕೊಂಡ್ರೆ ಅವನ ಚಿತೆಯಲ್ಲಿ ಸತಿಯನ್ನು ಕೂಡ ಸುಡ್ಲಾಗ್ತಿತ್ತು. ನಂತರ ಸತಿ ಹೋದವಳನ್ನ ದೇವತೆ ದೇವತೆ ಅಂತ ಪೂಜಿಸಲಾಯ್ತು. ಇದು ಪೂಜೆಯೇ? ಇದು ಪ್ರಶ್ನೆ. ಭಾರತದಲ್ಲಿ ರಾಜ ತೀರ್ಕೊಂಡ್ರೆ ಅವನ ರಾಣಿಯರು ಸಹಗಮನ ಅನುಗಮನ ಮಾಡಿದ ಅನೇಕ ಉದಾಹರಣೆಗಳನ್ನ ನಾವು ಚರಿತ್ರೆ ಪುಟಗಳಲ್ಲಿ ಕಾಣ್ತಾ ಇದ್ದೇವೆ. ವಿಧವಾ ವಿವಾಹವನ್ನ ಜಗತ್ತಿನ ಯಾವ ದೇಶ ಕೂಡ ಗೌರವದಿಂದ ಕಂಡಿಲ್ಲ. ಭಾರತದಲ್ಲಂತೂ ವಿಧವೆಯ ಬದುಕು ತುಂಬಾ ದುರಂತವಾದುದು. ಅವಳು ವಿಧವೆ ಆದರೆ ಬದುಕಿದ್ದಾಗಲೇ ನರಕವನ್ನ ಅನುಭವಿಸ್ತಾಳೆ, ಬದುಕಿದ್ದಾಗಲೇ ಸತ್ತಂತೆ ಆಗ್ಬಿಡ್ತಾಳೆ. ನಾವು ಪಣಿಯಮ್ಮ ಅನ್ನುವಂತ ಕಾದಂಬರಿಯನ್ನ ದ.ರಾ ಬೇಂದ್ರೆಯವರ ಪುಟ್ಟ ವಿಧವೆ ಅನ್ನುವಂತ ಕವಿತೆಯನ್ನ ನೋಡ್ಕೊಂಬಂದ್ರೆ ಸಾಕು, ವಿಧವೆಯ ಬದುಕಿನ ದಾರುಣತೆ ಹೇಗಿರುತ್ತೆ ಅನ್ನೋದನ್ನ ಅಲ್ಲಿ ಎಳೆಯಾಗಿ ಚಿತ್ರಿಸಿದ್ದಾರೆ. ಅದಕ್ಕೆ ವಿಧವೆಯಾಗಿ ಬದುಕಿದಾಗಲೇ ಸಾಯುವುದಕ್ಕಿಂತ ಬದಲು ಪತಿಯ ಜೊತೆಗೆ ಚಿತೆ ಏರಿದರೆ ಸೂಕ್ತ ಅಂತ ಸ್ವತಃ ಸತಿಯರೇ ಸತಿ ಹೋಗಲು ನಿರ್ಧರಿಸ್ತಾ ಇದ್ರು. ಹೀಗೆ ಬದುಕಿದಾಗಲೂ ಸಹ ಬದುಕಿದ್ದಾಗಲೇ ಚಿತೆ ಏರಿ ಸುಟ್ಟಿಕೊಳ್ಳುವುದು ಕೂಡ ಒಂದು ಪೂಜೆಯೇ? ಇದು ಒಂದು ಪ್ರಶ್ನೆ. ಸರಿ, ಇದ್ದಾಗಲೂ ಅವಳನ್ನ ಸುಡ್ತಾರೆ, ಸತ್ತ ಪತಿಯ ಜೊತೆಗೆ ಅವಳನ್ನ ಸುಡುವಾಗಲೂ ಕೂಡ ಅದೊಂದು ಪೂಜೆ ಅಂತಾನೆ ಅವರು ಹೇಳಿ ವೈಭವೀಕರಿಸುವಂತದ್ದೊಂದು ಪೂಜೆ ಏನು ಅಂತನ್ನೋದು ನಮ್ಮ ಮಹಿಳೆಯ ಬದುಕನ್ನ ಮುಂದಿಟ್ಕೊಂಡು ನಾವು ಪ್ರಶ್ನೆಯನ್ನು ಹಾಕೊಳ್ಬೇಕಾಗುತ್ತೆ. ಇನ್ನೊಂದು, ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿರೋದು ಸ್ತ್ರೀಯ ಮಾತೃತ್ವ. ಒಬ್ಬ ಸ್ತ್ರೀ ಅಥವಾ ಮಹಿಳೆ ಮಾತೃತ್ವದ ಕಾರಣದಿಂದ ಪೂಜನೀಯಳಾಗ್ತಾಳೆ. ಬಂಜೆ ಆದಂತವಳಿಗೆ ನಮ್ಮ ಸಮಾಜದಲ್ಲಿ ಬೆಲೆ ಇಲ್ಲ. ಅವಳು ತಾಯಿಯಾಗದೇ ಇದ್ದಾಗ ಅಕಸ್ಮಾತ್ ಗಂಡ ತೀರಿ ಹೋದ್ರೆ ಅವಳಿಗೆ ಮಾತೃತ್ವ ಭಾಗ್ಯ ತಪ್ಪಿ ಹೋಗುತ್ತದೆ. ಈ ಭಾಗ್ಯವೇ ಹೋದ್ಮೇಲೆ ಅವಳು ಯಾಕೆ ಬದುಕ್ಬೇಕು? ಮಕ್ಕಳಾಗದೆ ಅವಳ ಬಾಳು ನರಕವಾಗುತ್ತದೆ ಎಂದು ಅವಳ ಪತಿಯೊಂದಿಗೆ ಅವಳನ್ನ ಚಿತೆಗೇರಿಸಿ ಸುಡ್ಲಾಯಿತು. ಇದು ಸ್ತ್ರೀಗೆ ಮಾಡಿದ ಪೂಜೆ. ಇನ್ನು ಮಹಿಳೆಯನ್ನ ಚಿತೆಗೇರಿಸುವಂತ ಸಂದರ್ಭಗಳನ್ನ ನೆನೆಸ್ಕೊಂಡ್ರೆ ಮೈ ಝುಮ್ ಅನ್ನುತ್ತೆ. ಭಯಾನಕ ಅಂದ್ರೆ ಒಂದು ಎದೆನೆ ನಡುಗಿ ಹೋಗುತ್ತೆ. ಹೆಂಗೆ ಅಂತಂದ್ರೆ ಆ ಒಂದು ಪತಿ ಸತ್ತ ನಂತರ ಅವಳನ್ನ ಚಿತೆಗೇರಿಸುವಾಗ ಆ ಸತಿಗೆ ಅಂದ್ರೆ ಅವಳ ಸತ್ತಂತಹ ವ್ಯಕ್ತಿ ಹೆಂಡತಿಗೆ ಬಟ್ಲು ತುಂಬಾ ಗಾಂಜಾ ಮತ್ತು ತುತ್ತೆ ಮಿಶ್ರಣವನ್ನ ಕುಡಿಸ್ತಾ ಇದ್ರಂತೆ. ಹಾಗೆ ಕುಡಿಸಿದಾಗ ಅವಳಿಗೆ ನಶೆ ಬರ್ತಿತ್ತು. ಆ ನಶೆಯಲ್ಲಿ ಅವಳು ಅಳುವುದು, ಒಂದೊಂದ್ಸಲ ನಗೋದು, ಒಂದೊಂದ್ಸಲ ಪ್ರಜ್ಞೆಯನ್ನ ತಪ್ಪೋದು, ಹೀಗೆ ಒಂದು ಬಟ್ಟಲು ತುಂಬಾ ಗಾಂಜಾ ಮತ್ತು ತುತ್ತೆ ಮಿಶ್ರಣವನ್ನ ಮಾಡಿ ಅವಳಿಗೆ ಕುಡಿಸ್ಲಾಗ್ತಾ ಇತ್ತು. ಬಾಹ್ಯ ಲೋಕದ ಪ್ರಜ್ಞೆ ಇಲ್ಲದಂತೆ ಅವಳನ್ನ ಮಾಡ್ಲಾಗ್ತಾ ಇತ್ತು. ನಂತರ ನೋಡಿ ಮುಂದಿನ ಹಂತ ಹೆಂಗಿರುತ್ತೆ ಅಂತಂದ್ರೆ ಹಸಿ ಬಿದಿರುಗಳಿಂದ ಅವಳನ್ನ ಚೆನ್ನಾಗಿ ಬಿಗಿತಾ ಇದ್ರು. ಅನಂತರ ಆ ಬಿದಿರಿಂದ ಅವಳನ್ನ ಹೆಣೆದು ಹತ್ತಿಕ್ಕಿ ಅವಳನ್ನ ಕಟ್ಟುತ್ತಾ ಇದ್ರು. ಏಕಂತಂದ್ರೆ ಆ ಸತಿ ಚಿತೆ ಏರಿದಾಗ ಆ ಬೆಂಕಿಯ ಶಾಖಕ್ಕೆ ಅವಳು ಎದ್ದು ಹೊರಬರಬಾರ್ದು ಅಂತನ್ನುವಂತ ಕಾರಣಕ್ಕೆ. ಅಲ್ಲದೆ ಅವಳ ವೇದನೆಯನ್ನ ಕಂಡು ಮುಂದೆ ಯಾರು ಕೂಡ ಹೆದರಬಾರ್ದು ಅಥವಾ ಸತಿ ಹೋಗೋದಕ್ಕೆ ನಿರಾಕರಿಸಬಾರ್ದು ಅನ್ನೋದಕ್ಕೆ, ಯಾರು ಹೆದರಬಾರ್ದು ನಿರಾಕರಿಸಬಾರ್ದು ಅಂತ ಅನ್ನೋದಕ್ಕೆ ಚಿತೆಯ ಮೇಲೆ ಸಾಕಷ್ಟು ರಾಳ, ತುಪ್ಪ ಮುಂತಾದವುಗಳನ್ನ ಹಾಕಿ ಹೊಗೆಯನ್ನ ಎಬ್ಬಿಸ್ಲಾಗ್ತಾ ಇತ್ತು. ಮತ್ತು ಅವಳ ಪ್ರಾಣ ರಕ್ಷಣೆಗಾಗಿ ಕೂಗುವ ಕೂಗು, ಆ ಅರ್ಥನಾದ, ನರಳಾಟ ಇವ್ಯಾವು ಯಾರಿಗೂ ಕೇಳಿಸ್ಬಾರ್ದು ಅಂತ ಲಭ್ಯವಿರುವಂತ ಡೋಲು, ಡಪ್ಪು, ತಾಳ, ಶಂಖ ಮುಂತಾದವುಗಳನ್ನ ಬಾರಿಸ್ಲಾಗ್ತಾ ಇತ್ತು ಜೋರಾಗಿ. ಇದು ಮಹಿಳೆಗೆ ಮಾಡಿದ ಪೂಜೆ. ಇನ್ನು ಬಂಗಾಲ್ ರಾಜ್ಯದಲ್ಲಿ ಜೌಹಾರ್ ಅನ್ನುವಂತ ಒಂದು ವ್ರತ ಪದ್ಧತಿ ಇದೆ. ಪತಿ ಮರಣ ಹೊಂದಿದಾಗ ಸ್ವತಃ ಸತಿಯೇ ಹರಳೆಣ್ಣೆ ಸುರ್ಕೊಂಡು ಚಿತೆ ಹೋಗ್ತಾಳೆ. ಇವತ್ತು ಕೂಡ
ಇದು ಬಂಗಾಲದಲ್ಲಿ ಅಷ್ಟೇ ಅಲ್ಲ, ಇವತ್ತು ಎಲ್ಲಾ ರಾಜ್ಯಗಳಲ್ಲಿ, ಇಡೀ ದೇಶದಲ್ಲಿ ನಾನು ಹೇಳ್ತಾ ಇದ್ದೇನೆ. ಎಷ್ಟು ಮಂದಿ ಅತ್ತೆ ಕಾಟ ತಾಳಲಾರದೆ ವರದಕ್ಷಿಣೆ ಕಾಟಕ್ಕಾಗಿ ಸಂಶಯ ಪೀಡಿತ ಗಂಡ ಮತ್ತು ಕಾಡಿಸುವಂತ ಮಾವ, ಮೈದುನ, ನಾದಿನಿ ಮುಂತಾದವರ ಕಾಟ ತಾಳದೆ ಸುಟ್ಟುಕೊಂಡು ಆತ್ಮಹತ್ಯೆ ಮಾಡಿಕೊಂಡ ಉದಾಹರಣೆಗಳಿಲ್ಲ. ಇದು ಕೂಡ ಒಂದು ರೀತಿಯಲ್ಲಿ ಚಿತೆ ಏರಿದಂತೆ. ಹೀಗೆ ಇವೆಲ್ಲವೂ ಕೂಡ ನಮ್ಮ ಕಣ್ಮುಂದೆನೇ ಇವೆ. ಇಂತಹ ಕ್ರೌರ್ಯಗಳ ಮಧ್ಯೆ ಎದುರಿಸುತ್ತಿರುವಂತಹ ಇನ್ನೊಂದು ಜ್ವಲಂತ ಸಮಸ್ಯೆ ಈ ಹೆಣ್ಣು ಭ್ರೂಣ ಹತ್ಯೆ ಆಗಿದೆ. ಇದುವರೆಗಿನ ಒಟ್ಟು ವಿಚಾರಗಳನ್ನ ನಾವು ನೋಡ್ಕೊಂಡು ಬಂದ್ರೆ ನಮ್ಮ ಗ್ರಹಿಕೆಗೆ ಅನಿಸುವುದಿಷ್ಟೇ, ಮಹಿಳೆಯ ಶೋಷಣೆ ಪುರುಷನಿಂದ ಆಗ್ತಾ ಇದೆ ಅಂತ ಒಂದು ನಿಲುವಿಗೆ ನಾವು ಬಂದ್ಬಿಡ್ತೇವೆ. ಇದು ಸಾಮಾನ್ಯವಾದ ತೀರ್ಪು, ಆದರೆ ಇದು ಪೂರ್ಣ ಸತ್ಯ ಅಲ್ಲ. ಏಕೆಂದರೆ ಪುರುಷ ಪ್ರಧಾನತೆ ಒಪ್ಪಿಕೊಂಡ ಸಮಾಜದಲ್ಲಿ ಮಹಿಳೆಯೂ ಇದ್ದಾಳೆ. ಹೀಗಾಗಿ ಈ ಶೋಷಣೆಯಲ್ಲಿ ಪುರುಷ ಮತ್ತು ಮಹಿಳೆ ಇಬ್ಬರು ಸಮಾನವಾಗಿ ಪಾಲ್ಗೊಂಡಿದ್ದಾರೆ. ಸತಿ ಪದ್ಧತಿ ಒಪ್ಪಿಕೊಂಡ ಸಮಾಜದಲ್ಲಿ ಪತಿಯೊಂದಿಗೆ ಚಿತೆಗೆ ಇರುವಂತೆ ಮಾಡಲು ಇಡೀ ಸಮಾಜವೇ ಮಾನಸಿಕವಾಗಿ ಸಿದ್ಧವಾಗಿರುತ್ತದೆ. ಅದನ್ನ ವಿಜೃಂಭಿಸುವಂತೆ, ವೈಭವೀಕರಿಸುವಂತೆ, ಪ್ರಚೋದಿಸುವಂತೆ, ಸತಿ ಸಹಗಮನಕ್ಕೆ ತಯಾರಾಗುವಂತೆ ಮಹಿಳೆಯನ್ನ ಒಪ್ಪಿಸುವಲ್ಲಿ, ಒತ್ತಾಯಿಸುವಲ್ಲಿ, ಆಗ್ರಹಿಸುವಲ್ಲಿ ಅದನ್ನ ಮನೆಯಲ್ಲಿರುವಂತಹ ಪುರುಷರು ಮಾತ್ರ ಮಾಡಿರೋದಿಲ್ಲ, ಅದರ ಜೊತೆಗೆ ಮಹಿಳೆಯರ ಪಾಲುದಾರಿಕೆಯೂ ಇರುತ್ತದೆ ಅನ್ನುವಂಥದ್ದನ್ನ ನಾವು ಗಮನಿಸಬಹುದು. ಹೆಣ್ಣು ಭ್ರೂಣ ಹತ್ಯೆಗೂ ಈ ಮಾತು ಅನ್ವಯಿಸುತ್ತದೆ. ಇದರಿಂದ ಶೋಷಣೆ ಕೇವಲ ಮಹಿಳೆಗೆ ಮಾತ್ರ ಸೀಮಿತವಾಗದೆ ಇಡೀ ಸಮಾಜವೇ ಈ ಶೋಷಣೆಗೆ ಬಲಿಯಾಗುತ್ತದೆ. ಏಕೆಂದ್ರೆ ಸಾವು ಒಂದು ಮಹಿಳೆಯದ್ದಾದರೂ, ಒಂದು ಹೆಣ್ಣು ಭ್ರೂಣದ ಹತ್ಯೆಯಾದರೂ ಅದರ ದುಃಖ ಅಲ್ಲಿ ಸಂಬಂಧಿಸಿದಂತಹ ಎಲ್ಲ ಬಂಧುಗಳಿಗೆ ಅದು ಹರಿದು ಬರ್ಲಿರುತ್ತೆ. ಅದಕ್ಕೆ ಇದು ಸಾಂಸ್ಕೃತಿಕ ಭ್ರೂಣ ಹತ್ಯೆ ಅನಿಸಿಕೊಳ್ಳುತ್ತೆ. ಸತಿಸಹಗಮನ ಪದ್ಧತಿಯಲ್ಲಿ ಒಂದು ವಿಕಾಸವಾಗಬಹುದಾದ ಬದುಕು ನಾಶವಾದರೆ, ಹೆಣ್ಣು ಭ್ರೂಣ ಹತ್ಯೆಯಲ್ಲಿ ಅರಳಬೇಕಾದ ಭ್ರೂಣ ಗರ್ಭದಲ್ಲೇ ಕಮರಿ ನಾಶವಾಗುತ್ತದೆ. ಒಟ್ಟಿನಲ್ಲಿ ಮೌಲ್ಯದ ಹೆಸರಿನಲ್ಲಿ, ಸಂಪ್ರದಾಯ, ಧರ್ಮ, ದೇವರು ಎಂಬ ಹೆಸರಿನಲ್ಲಿ ಸಮಾಜದ ಅರ್ಧ ಭಾಗವಾಗಿರುವ ಮಹಿಳೆಯರನ್ನ ಹೊಸಕಿ ಹಾಕೋದ್ರ ಮೂಲಕ ಸಾಂಸ್ಕೃತಿಕ ಭ್ರೂಣ ಹತ್ಯೆ ಮಾಡಲಾಗುತ್ತಿದೆ. ಇವೆಲ್ಲ ಕಾರಣದಿಂದ ಮಹಿಳೆಗೆ ಕಲೆ, ಸಾಹಿತ್ಯ, ಸಂಗೀತ, ರಾಜಕೀಯ, ವ್ಯಾಪಾರ, ವ್ಯವಹಾರ ಮುಂತಾದ ಕ್ಷೇತ್ರಗಳಲ್ಲಿ ಪುರುಷನಷ್ಟು ಉತ್ತುಂಗಕ್ಕೆ ಏರಲು ಸಾಧ್ಯವಾಗುತ್ತಿಲ್ಲ. ಮಹಿಳೆ ಎಲ್ಲವನ್ನೂ ಮೀರಿ ಸಾಧನೆಗೆ ಹೊರಟಾಗ ಅವಳ ದೇಹ ಮತ್ತು ಶೀಲ ಎರಡೂ ಸಂಶಯಕ್ಕೆ ಒಳಗಾಗುವ ಸಾಧ್ಯತೆ ಇದೆ. ಹಾಗಾದ್ರೆ ಎಲ್ಲಾ ವಲಯಗಳು ಪುರುಷನವೆಯೇ? ಮಹಿಳೆಗೆ ಸಿಕ್ಕಿರುವ ಅಥವಾ ಸಿಗುತ್ತಿರುವ ಅವಕಾಶಗಳು ಅವನು ಹಾಕಿದ ಭಿಕ್ಷೆಯೇ? ಅವಳಿಗೆ ಅರ್ಹತೆ ಇಲ್ಲವೇ ಎಂಬ ಪ್ರಶ್ನೆಗಳು ನನ್ನನ್ನ ಕಾಡುತ್ತವೆ. ಅನುಕಂಪ, ಕರುಣೆ, ದಯಾಭಿಕ್ಷೆಗಿಂತ ಮಹಿಳೆಯ ಸಾಮರ್ಥ್ಯ, ಅರ್ಹತೆ, ವ್ಯಕ್ತಿತ್ವದ ಆಧಾರದ ಮೇಲೆ ಅವಳನ್ನ ಗೌರವಿಸಿ ಅವಳ ಅಸ್ಮಿತೆ ಕಾಪಾಡುವ ಸಹೃದಯತೆಯ ಅವಶ್ಯಕತೆ ಇಂದು ಬೇಕಾಗಿದೆ. ಏಕೆಂದರೆ ಮನುಕುಲದ ಉಳುವಿಗೆ, ಬೆಳವಣಿಗೆಗೆ ಮಹಿಳೆಯ ಕೊಡುಗೆಯೂ ಕೂಡ ಗಣನೀಯವಾಗಿದೆ. ಸಂಸಾರ ನಿರ್ವಹಣೆ ಅಂತ ಬಂದಾಗ ಅದು ಮಹಿಳೆಯದ್ದೇ ಆಗಿದೆ. ಸಂಸಾರ ನಿರ್ವಹಣೆ ಅನ್ನುವಂಥದ್ದು ಅಷ್ಟು ಸುಲಭದ ಕೆಲಸ ಅಲ್ಲ. ಯಾಕಂದ್ರೆ ಅದು ಕಾಲ ಕಾಲಕ್ಕೆ ವಿಸ್ತರಿಸಿಕೊಳ್ಳುತ್ತಾ ಹೋಗುತ್ತೆ. ಆಹಾರ ತಯಾರಿಕೆ, ಮಕ್ಕಳ ಪಾಲನೆ ಪೋಷಣೆ, ಕೃಷಿ, ಕುಶಲ ಕೈಗಾರಿಕೆ, ಸಣ್ಣ ಕೈಗಾರಿಕೆ, ಪಶುಪಾಲನೆ ಮುಂತಾದವುಗಳ ನಿರ್ವಹಣೆಯಲ್ಲಿ ಮಹಿಳೆಯ ಪಾತ್ರ ಸಾಕಷ್ಟು ಗಂಭೀರವಾಗಿಯೇ ಇದೆ. ಅಡುಗೆ ಮನೆಯಲ್ಲಿ ಇರುವವಳು, ಮೊಳಕಾಲ ಕೆಳಗಿನ ಬುದ್ಧಿಯವಳು ಎಂಬ ಅಪಾದನೆಯಿಂದ ಎದ್ದು ಬಂದಂಥವಳು ಮಹಿಳೆ. ಅಡುಗೆ ಮನೆಯಲ್ಲಿ ಅವಳ ಪ್ರತಿಭೆ ಮಿಂಚಿದೆ. ಪ್ರಾದೇಶಿಕ ವೈವಿಧ್ಯಮಯ ಆಹಾರ ತಯಾರಿಸುವುದರಲ್ಲಿ ರುಚಿಕಟ್ಟಾದ ಸಾಂಪ್ರದಾಯಿಕ ಅಡುಗೆಯನ್ನ ನಿರಂತರವಾಗಿ ಮಹಿಳೆ ಮಾಡುತ್ತಾ ಬಂದ ಪ್ರಯೋಗದಿಂದ ಇಂದು ವರ್ಷ ಕಾಲ ಕೆಡದಂತೆ ಶೇಖರಿಸಿ ಇಡಬಹುದಾದಂತಹ ಉಪ್ಪಿನಕಾಯಿ, ಹಪ್ಪಳ, ಸಂಡಿಗೆ, ಶಾವಿಗೆ, ಬಳಕದ ಮೆಣಸಿನಕಾಯಿ, ಕಡಕ್ ರೊಟ್ಟಿ ಮುಂತಾದವುಗಳನ್ನ ನಾವು ಸಾಕ್ಷಿಯಾಗಿ ಇಲ್ಲಿ ಪರಿಗಣಿಸ್ಕೊಳ್ಬಹುದಾಗಿದೆ. ಜಗತ್ತಿನ ಮೊದಲ ವೈದ್ಯೆ ತಾಯಿ, ಮೊದಲ ಸರ್ಜನ್ ಸೂಲಗಿತ್ತಿ, ಕೃಷಿ ಕಂಡು ಹಿಡಿದದ್ದು ಮಹಿಳೆ, ರಂಗೋಲಿಯಿಂದ ಗಣಿತ ಇಲ್ಲಿ ನಡೆದಿದೆ, ಎರಡು ಕಾಲಿನ ಮೇಲೆ ನಡೆಯುವುದನ್ನ ಕಲಿಸಿದಂಥವಳು ಮಹಿಳೆ. ಹೀಗೆ ಅವಳ ಸೇವೆಯೂ ಕೂಡ ಸಮಾಜಕ್ಕೆ ತುಂಬಾ ಅನುಪಮವಾಗಿದೆ ಅನ್ನುವಂಥದ್ದು ಎಲ್ಲ ಅಂಶಗಳಿಂದ ನಾವು ನೋಡ್ಕೊಂಡು ಬರುವಂತ ಸಾಧ್ಯತೆ ಇದೆ. ಕೊನೆಯದಾಗಿ, ಒಂದು ಭ್ರೂಣದಲ್ಲಿರುವ ಹೆಣ್ಣು ಮಗು ತುಂಬಾ ಸುರಕ್ಷಿತವಾಗಿ ಇವತ್ತು ಹೊರಬರಬೇಕಾಗಿದೆ. ಅದು ವಿಕಸಿತವಾಗಿ ಮಹಿಳೆಯಾಗಿ ಸಮಾಜದಲ್ಲಿ ಅರಳಬೇಕಾದ ಪರಿಸರ ನಿರ್ಮಾಣವಾಗಬೇಕಾಗಿದೆ. ಒಂದು ಪ್ರಜ್ಞಾವಲಿಯು ತುಂಬಾ ಜಾಗೃತವಾಗಿ ಇಂಥ ಕೆಲಸವನ್ನ ಮಾಡಬೇಕಾಗಿದೆ.
ವಿಚಾರ ಸಂಕಿರಣಗಳು ಮಹಿಳೆಯ ಅಸ್ತಿತ್ವ ಮತ್ತು ಅಸ್ಮಿತೆಗೆ ಪೂರಕವಾಗಿ ನಿಲ್ಬೇಕಾಗಿದೆ. ಇದು ಕುಟುಂಬ ವಲಯದಿಂದ ಪ್ರಾರಂಭ ಆಗ್ಬೇಕು ಅಂತ ನನ್ನ ವಿಚಾರ. ಯಾಕೆ ಅಂತಂದ್ರೆ ಕುಟುಂಬ ಸಮಾಜದ ಬಹುದೊಡ್ಡ ಘಟಕವಾಗಿದೆ. ಕೌಟುಂಬಿಕ ದೌರ್ಜನ್ಯ ಮೊದಲು ನಿಲ್ಬೇಕಾಗಿದೆ. ಅತ್ತೆ ಸೊಸೆಗೆ ತಾಯಿ ಆಗ್ಬೇಕು, ಹಾಗೆ ಸೊಸೆ ಅತ್ತೆಗೆ ಮಗಳಾಗ್ಬೇಕು. ಎಷ್ಟೋ ಸಂದರ್ಭದಲ್ಲಿ ಕುಟುಂಬದ ಸದಸ್ಯರೇ ಮಹಿಳೆಯ ಮೇಲೆ ಅತ್ಯಾಚಾರ ಮಾಡಿರ್ತಾರೆ. ಅದು ಕೂಡ ಹೊರಗ್ ಬರ್ತಾ ಇಲ್ಲ. ಅದನ್ನೇ ನಾನು ಕೌಟುಂಬಿಕ ದೌರ್ಜನ್ಯ ಅಂತ ಹೇಳೋದಕ್ಕೆ ಬಯಸ್ತಾ ಇದ್ದೇನೆ. ಹೀಗೆ ಒಂದು ಕುಟುಂಬ ಮೊಟ್ಟ ಮೊದಲಿಗೆ ಅದು ತುಂಬಾ ಸುಭಿಕ್ಷ ಆಗ್ಬೇಕು, ಗಟ್ಟಿ ಆಗ್ಬೇಕು ಅಂತಂದ್ರೆ ಮೊದಲು ಮನೆಯ ಯಜಮಾನಿ ಪ್ರಬುದ್ಧರಾಗ್ಬೇಕಾಗುತ್ತೆ. ಅಂದಾಗ ಮಾತ್ರ ಇದು ಸಾಧ್ಯ. ಹೀಗೆ ಒಟ್ಟಾರೆಯಾಗಿ ಮಹಿಳೆಗೆ ಒಂದು ಪೂರಕವಾದಂತಹ ವಾತಾವರಣ ನಿರ್ಮಾಣ ಆಗ್ಬೇಕು ಅಂತಂದ್ರೆ ಕೆಲವು ಅಂಶಗಳನ್ನ ನಾವು ಗಮನಿಸಲೇಬೇಕಾಗುತ್ತೆ. ಮಹಿಳೆಗೆ ತನ್ನ ಸ್ವಸಾಮರ್ಥ್ಯದ ಬಗೆಗೆ ಅರಿವು ಮೂಡಿಸಬೇಕಾಗುತ್ತೆ. ತಮ್ಮ ಆಯ್ಕೆಗಳ ನಿರ್ಧಾರವನ್ನ ಹೆಣ್ಮಕ್ಳು ತೆಗೆದುಕೊಳ್ಳುವುದಲ್ಲಿ ಸ್ವತಂತ್ರ ಮತ್ತು ಮುಕ್ತ ಅವಕಾಶಗಳನ್ನ ನಾವು ನೀಡಬೇಕಾಗುತ್ತೆ. ಸಮಾನ ಅವಕಾಶ ಮತ್ತು ಸಂಪನ್ಮೂಲ ಹೊಂದುವಂತಹ ಹಕ್ಕು ಮಹಿಳೆಗೂ ಕೂಡ ಇದೆ. ಕುಟುಂಬ ಮತ್ತು ಅದರಾಚೆ ಮಹಿಳೆ ತನ್ನ ಬದುಕನ್ನ ರೂಪಿಸಿಕೊಳ್ಳುವಂತ ಶಕ್ತಿಯನ್ನ ನಾವು ಅವಳಿಗೆ ಮಾನಸಿಕವಾಗಿಯೂ ಮತ್ತೆ ನೈತಿಕವಾಗಿಯೂ ಕೂಡ ಕೊಡ್ಬೇಕಾದಂತಹ ಒಂದು ಅವಶ್ಯಕತೆ ಇದೆ. ಆರ್ಥಿಕ ಸ್ವಾವಲಂಬಿಯಾಗಿ ಅವಳನ್ನ ಬೆಳೆಸಬೇಕಾದಂತ ಒಂದು ಕೆಲಸ ನಮ್ಮ ಸಮಾಜದಿಂದ ಆಗ್ಬೇಕಾಗಿದೆ ಅನ್ನುವಂತ ಎಲ್ಲ ಅಂಶಗಳಿಂದ ಒಬ್ಬ ಸಶಕ್ತ ಮಹಿಳೆಯ ನಿರ್ಮಾಣ ಆಗುತ್ತೆ. ಅದಕ್ಕೂ ಮುಂಚೆ ಆ ಮಹಿಳೆಯ ಒಂದು ಉಳಿವಿಕೆ ಬಹಳ ಮುಖ್ಯ ಆಗಿರೋದ್ರಿಂದ ಹೆಣ್ಣು ಭ್ರೂಣ ಹತ್ಯೆಯನ್ನ ನಾವು ಆದಷ್ಟು ಕಡಿಮೆ ಮಾಡಿ, ಅಂದ್ರೆ ಅದನ್ನ ಆದಷ್ಟು ಕಡಿಮೆ ಅಂತ ಅನ್ನೋದಕ್ಕಿಂತ ಅದು ಇಲ್ಲದಂತೆ ಮಾಡಿ ಒಂದು ಪುರುಷನಂತೆ ಮಹಿಳಾ ಜೀವವೂ ಕೂಡ ಬಹಳ ಸಂಭ್ರಮದಿಂದ ಈ ಭೂಮಿಗೆ ಕಾಲಿಡ್ಬೇಕು ಅಂತನ್ನುವಂತ ಒಂದು ಆತ್ಮ ನಿರೀಕ್ಷೆ ಮತ್ತು ಅಂತ ಒಂದು ಪೂರಕ ವಾತಾವರಣದ ನಿರ್ಮಾಣದಲ್ಲಿ ಎಲ್ಲ ಪ್ರಜ್ಞಾವಂತ ಮಹಿಳೆ ಮತ್ತು ಪುರುಷರ ಒಂದು ಪಾಲುದಾರಿಕೆ ಇರ್ಬೇಕು ಅಂತನ್ನುವಂತ ಮಾತುಗಳನ್ನ ನಾನಿಲ್ಲಿ ಹೇಳ್ತಾ, ಕೊನೆಯದಾಗಿ ಅಲ್ಲಮ ಪ್ರಭುಗಳ ಒಂದು ವಚನದ ಮೂಲಕ ನನ್ನ ಒಂದು ಉಪನ್ಯಾಸಕ್ಕೆ ವಿರಾಮವನ್ನ ನಾನು ನೀಡ್ತಾ ಇದ್ದೇನೆ. ಹೆಣ್ಣು ಮಾಯೆಯೆಂಬರು ಹೆಣ್ಣು ಮಾಯೆಯಲ್ಲ, ಮಣ್ಣು ಮಾಯೆಯೆಂಬರು ಮಣ್ಣು ಮಾಯೆಯಲ್ಲ, ಹೊಣ್ಣು ಮಾಯೆಯೆಂಬರು ಹೊಣ್ಣು ಮಾಯೆಯಲ್ಲ, ಮನದ ಮುಂದನ ಆಸೆಯ ಮಾಯಕಾನ ಈಶ್ವರ ಅಂತನ್ನುವಂತೆ ಈ ಆಸೆ ಮತ್ತು ಮಾಯೆಗಳನ್ನ ಹರಿದು ಒಂದು ಪ್ರಜ್ಞೆಯಿಂದ ಎಲ್ಲ ಜೀವಗಳನ್ನ ಒಂದು ಸುಖವಾಗಿ ಸಮಾನವಾಗಿ ಬಾಳಿಸುವಂತ ಸಮಾಜದ ಪರಿಕಲ್ಪನೆ ಆ ರೂಪುರೇಷೆ ನಮ್ಮಂತಹ ಪ್ರಜ್ಞಾವಂತರಿಂದ ಆಗ್ಲಿ ಅಂತನ್ನುವಂತಹ ಮಾತುಗಳನ್ನ ಆಶಿಸಿ ಇವತ್ತು ಇಂಥ ಒಂದು ಉಪನ್ಯಾಸವನ್ನ ನೀಡೋದಕ್ಕೆ ವಚನ ಮಂದಾರ ವೇದಿಕೆ ಒಂದು ಪ್ಲಾಟ್ಫಾರ್ಮ್ ಅನ್ನ ನಮಗೆ ಒದಗಿಸಿಕೊಡ್ತಾ ಇದೆ. ಇಂಥ ಪೂರಕವಾದಂತಹ ವಿಡಿಯೋಗಳನ್ನ ಮತ್ತು ಬರಹಗಳನ್ನ ಪ್ರಕಟಿಸುವುದರ ಮೂಲಕ ನಮಗೆ ಪ್ರೋತ್ಸಾಹವನ್ನ ನೀಡ್ತಾ ಇರುವಂತಹ ಡಾಕ್ಟರ್ ವಿಜಯ್ ಕುಮಾರ್ ಕಮಾರ್ ಸರ್ ಅವರಿಗೂ ಮತ್ತು ವಚನ ಮಂದಾರ ವೇದಿಕೆಯ ಎಲ್ಲ ಸದಸ್ಯರಿಗೂ ಕೂಡ ಗೌರವಪೂರ್ವಕವಾಗಿ ವಂದನೆಗಳನ್ನ ಸಮರ್ಪಿಸಿ ನನ್ನ ಉಪನ್ಯಾಸವನ್ನ ಮುಗಿಸ್ತಾ ಇದ್ದೇನೆ. ಮತ್ತೊಮ್ಮೆ ಎಲ್ಲರಿಗೂ ಶರಣಾರ್ಥಿಗಳು.